सागर सद्गुरु श्री साधु नित्यानंद जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿತ್ಯಾನಂದರವರ ಕೃತಿ 5ನೆಯ ತರಂಗ ಮಧ್ಯಮ ಅಧಿಕಾರಿಯ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 229ನೇ ವಿಷಯಾಂಕ ಮಿಥ್ಯಾ ದುಃಖದ ನಾಶವು ಮಿಥ್ಯವಾದ ಉಪಚಾರದಿಂದಲೇ ಆಗುತ್ತದೆ. ಈ ವಿಷಯಾಂಕದಲ್ಲಿ ಬರುವ 125ನೇ ಚೌಪಾಯಿಯಿಂದ 129ನೇ ಚೌಪಾಯಿವರೆಗೆ ನೋಡೋಣ. जो मिथ्या है दैसिक वेदा कैसे करही भव दुख छेदा या को अब उत्तर सुनीली छै मिथ्या दुख मिथ्या तेची जय। वेदरु गुरु सत्य जो होवै तो मिथ्या भव दुख नहीं खोवै। या में एक दृष्टांत सुनाऊं जाते तव संदेह न साऊं। सुरपति इंद्र स्वर्ग में जैसो प्रबल प्रताप भूपैक ऐसो। भीम समान सूर बहु तेरे तिनके चौंधा तेरे गेरे। जो धाले निज निज हथियार न हरे रहे तिहि द्वार हजारन। अंदिर मंदिर दौड़ी ठाड़े लिए खड़ग को नते काढ़। ऊंचो महल अठारी जामे फूल सही जसो वैद पता में। पंछी हूँ पहुँचन नहीं पावै तहाँ और कैसे चली जावै। ಈ ಒಂದು ಚೌಪಾಯಿಗಳ ಅರ್ಥವನ್ನ ಗೂಢಾರ್ಥವನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ವಿಜ್ಞಾಪನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಎರಡು ದಿವಸಗಳ ಹಿಂದೆ ಮೊನ್ನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸ್ಥಳೀಯ ಒಂದು ಅಖಂಡ ಭಾರತದ ದಿವ್ಯ ಜ್ಯೋತಿ IAS ಅಧಿಕಾರಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಬೀಳಗಿ ಅವರು ಶುದ್ಧ ಬ್ರಹ್ಮ ಸ್ವರೂಪರಾಗಿದ್ದರು. ಶುದ್ಧವಾದ ಆಡಳಿತ ಮತ್ತು ಅಷ್ಟಾವರಣ ಸಂಪನ್ನರಾಗಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದಗಳ ಸ್ವೀಕಾರ ಮಾಡ್ತಾ ಅವರ ಒಂದು ನಡೆ ನುಡಿ ಅಪ್ಪಟ ಅಪರಂಜಿ ಶರಣತ್ವ ಅನ್ನೋದು
ವ್ಯಕ್ತ ಆಗ್ತಿತ್ತು ಅವರ ವ್ಯಕ್ತಿತ್ವದಿಂದ. ಅಂತ ಒಂದು ಶುದ್ಧ ಬ್ರಹ್ಮ ಸ್ವರೂಪರು ಅಪಘಾತದಲ್ಲಿ ಶಿವನ ಪಾದ ಸೇರಿದ್ದಾರೆ. ಅವರ ಸಹೋದರರಾದ ಈರಣ್ಣ ಬೀಳಿಗಿ ಮತ್ತು ಶಂಕರ ಬೀಳಿಗಿಯವರು ಕೂಡ ಅದೇ ಸಮಯದಲ್ಲಿ ಶಿವಾಧೀನರಾಗಿದ್ದಾರೆ. ಅವರ ಜೊತೆಗೆ ಮದುವೆಗೆ ಹೋಗಿ ಬಂದ ಈರಣ್ಣ ಶಿರಸಂಗಿಯವರು ಕೂಡ ಶಿವನ ಪಾದ ಸೇರಿದ್ದಾರೆ. ಆ 4 ಜನರ ಲಿಂಗೈಕ್ಯರ ಗೌರವಾರ್ಥ ನಮ್ಮ ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಎಲ್ಲರೂ 2 ನಿಮಿಷ ಮೌನ ಆಚರಿಸಿ ಅವರಿಗೆ ಗೌರವ ಸೂಚಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಲಿಂಗೈಕ್ಯ IAS ಅಧಿಕಾರಿ ಸನ್ಮಾನ್ಯ ಶ್ರೀ ಶುದ್ಧ ಬ್ರಹ್ಮನಿಷ್ಠ ಸ್ವರೂಪರಾದಂಥ ಮಹಾಂತೇಶ್ ಬೀಳಿಗಿ ಮತ್ತು ಅವರ ಸಹೋದರರು, ಅವರ ಮಿತ್ರರು, ಅವರೆಲ್ಲರ ಅಗಲಿಕೆಯ ನೋವು ಮತ್ತು ಕಷ್ಟ ನಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ
ಆ ಪರಿವಾರಗಳಿಗೆ ಭಗವಂತ ಕರುಣಿಸಲಿ. ಆ ದಿವ್ಯ ಆತ್ಮಗಳಿಗೆ ಪರಮಾತ್ಮನು ಪರಮ ಸದ್ಗತಿಯನ್ನ ಕರುಣಿಸಲಿ. ಇಡೀ ದೇಶ, ರಾಜ್ಯ, ಮನೆಗಳಲ್ಲಿ ಆ ಒಂದು ಜ್ಯೋತಿಯ ಬೆಳಕು ನಂದಿದ ದುಃಖ ಉಂಟಾದ ಕಾರಣ ಎಲ್ಲರಿಗೂ ಈ ಮೂಲಕ ಶುದ್ಧ ಬ್ರಹ್ಮಪೀಠದ ಮೂಲಕ ಸಾಂತ್ವನ ಹೇಳ್ತಾ ಇದ್ದೇವೆ. ಆ ಒಂದು ಆತ್ಮಗಳಿಗೆ ಪರಮ ಸದ್ಗತಿ ಉಂಟಾಗಲಿ ಅಂತ ಹೇಳುವ ಮೂಲಕ ಎಲ್ಲರೂ ಅವರಿಗೆ ಗೌರವ ಸೂಚಿಸಿದ ನಿಮ್ಮೆಲ್ಲ ಮಹಾತ್ಮರ ಪಾದಗಳಿಗೆ ಅನಂತ ಅನಂತ ಧನ್ಯವಾದಗಳು. ಶರಣು ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚನ್ನಬಸವಣ್ಣನವರ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ, ಅವರಿಗಿದ್ದಷ್ಟು ಬಿರುದುಗಳು, ಅವರು ಮಾಡಿದಂಥ ಸಾಧನೆ ಈ ಒಂದು ಸಾಹಿತ್ಯ ಉಳಿಸೋದಕ್ಕ, ಬೆಳೆಸೋದಕ್ಕ, ಮತ್ತೆ ಹಿಂದಿನ ಎಲ್ಲ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನ ಎತ್ತಿ ಹೆಕ್ಕಿ ಅಧ್ಯಯನ ಮಾಡಿ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿಕೊಟ್ಟಂತ ಸಾಧನೆ. ಚನ್ನಬಸವಣ್ಣನವರ ಸಾಹಿತ್ಯ ಬಹಳ ದೊಡ್ಡದು. ಕರ್ಣ ಹಸಿಗೆ ಅಂತೇಳಿ ಒಂದು ಗ್ರಂಥ ಬರೆದಾರ. ಕರ್ಣ ಹಸಿಗೆ ಕೇಳಿರ ಹೆಸರು? ಇವತ್ತಿಗೆ ಯಾವ MD ಡಾಕ್ಟರ್ಗಳಿಗೆ, ಮೆಡಿಕಲ್ ಡಾಕ್ಟರ್ಗಳಿಗೆ ಅರ್ಥ ಆಗಿಲ್ಲ, ಅಷ್ಟು ಡೀಟೇಲ್ ಬರ್ದಾರ ಅದರೊಳಗೆ. ಒಂದು ಶರೀರದೊಳಗೆ ಏನೇನಿರ್ತದ, ಹೆಂಗಿರ್ತದ, ಏನು ರಚನೆಗಳಿರ್ತವ, ಎಲ್ಲ ಮೆಡಿಕಲ್, ಇಂಜಿನಿಯರಿಂಗು, ಸಾಹಿತ್ಯ, ಆಧ್ಯಾತ್ಮ, ಒಂದಲ್ಲ ಎಲ್ಲ ರೀತಿ ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವ ಚನ್ನಬಸವಣ್ಣನವರು. ಕರ್ಣ ಹಸಿಗೆ ಬಹಳಷ್ಟು ಗ್ರಂಥಗಳದಾವ. ಅದೆಲ್ಲ ಮೊನ್ನೆ ಹೇಳಿದ್ದೆ ಏನಂದ್ರೆ, ಬರೀ ಲಿಂಗಾರ್ಚನೆ ಮಾಡಿದರೆ ಅದರದು ಫಲ ಪರಿಪೂರ್ಣ ಅಲ್ಲ. ಲಿಂಗಾರ್ಚನೆಯ ಜೊತೆಗೆ ಜಂಗಮಾರ್ಚನೆ ಅಂತಂದ್ರೆ ಜೀವ ಶಿವರ ಸೇವೆ. ಎಲ್ಲ ಶಿವನೇ, ಆದರೆ ಜೀವಂತ ಶಿವ, ಜೀವ ಶಿವರು ಅಂತಾರೆ. ನಿಮ್ ಕೊಳ್ಳಂದ ಅದು ಕೈಯಾಗಿ ಇಟ್ಕೊಂಡು ಲಿಂಗ ಪೂಜೆ ಮಾಡ್ತಿರಲ್ಲ, ಅದೇನದು? ಸಜೀವನ ನಿರ್ಜೀವನ ಕೈಯಾಗಿರೋ ಲಿಂಗ ಭಾವಿಸಿರಿ. ಅದು ಇರೋದೇನದು? ಇದು ಅದಲ್ಲಕ್ಕೆ ಧೈರ್ಯ ಇಲ್ಲ. ಸ್ಥಾವರನೇ ಅದು, ಜಂಗಮ ಅಲ್ಲದು. ಸಜೀವ ಇರೋದಕ್ಕೆ ಜಂಗಮ ಅಂತಾರ. ನಿರ್ಜೀವ ಅದು. ಗುಡಿಯನ್ ಲಿಂಗ ಏನದ? 33 ಕೋಟಿ ದೇವತೆಗಳ ಮೂರ್ತಿಗಳು ಏನದವ? ಎಲ್ಲ ನಿರ್ಜೀವನವು. ಅದ್ರ ಬಗ್ಗೆ ನಿಮ್ ಭಾವನೆ ಅದ ಅಷ್ಟೇ. ಹಿಂಗಾಗಿ ಯಾರ್ಯಾದರೆ ನೆನೆಯದು, ಅದಕ್ಕೆ ನೀರು ಹಾಕಿದ್ರೆ ಕುಡಿತದೆ ಅನ್ನೋದು, ಮರ್ಯಾದರೆ ಬಾಡದು. ನೀವು ಅದಕ್ಕೇನು ಮಾಡಲಿಲ್ಲ ಅಂದ್ರೆ ಅದು ತಾನು ಪಾಡಿಗೆ ತಾನಿದ. ಆದ್ರೆ ಒಂದ್ ಯಾವ್ದಾರ ಜೀವಕ್ಕ ನೀರಡಿಕೆ ಆದಾಗ ನೀವು ನೀರು ಹಾಕ್ಲಿಲ್ಲ ಅಂತಂದ್ರೆ ಅದೇನಾಗ್ತದ? ಕೆಟ್ಟೋಗ್ತದಿಲ್ಲ? ಒಬ್ಬರಿಗೆ ನೀರಡಿಕೆ ಆದತ್ನ ನೀರು ಸಿಗ್ಲಿಲ್ಲ ಅಂದ್ರ ಜಂಗಮದ ಪರಿಚಯ ಮಾಡಿ ಕೊಡ್ಲಕತ್ತಾರ ಅವ್ರು. ಏನು ಜಂಗಮ ಅಂದ್ರ, ಅದಕ್ಕ ನೀವು ಒಂದು ಎರೆದರೆ ನೆನೆಯದು, ಮರೆದರೆ ಬಾಡದು ಅಂತಂದ್ರೆ ಲಿಂಗ ಪೂಜೆ ಮಾಡ್ಕೋತೀರಿ ಖರೆ.
ಮತ್ತ ನಿಮ್ಮ ಮನೆಯೊಳಗೆ ಒಂದಿಷ್ಟು ಯಾವರೇ ಪ್ಲಾಂಟ್ಸ್ ಚಲೋ ಚಲೋ ಕಾಸ್ಟ್ಲಿ ಪ್ಲಾಂಟ್ಸ್ ಒಂದಿಷ್ಟು ಇವು ಸಸ್ಯಗಳು ತಂದು ಕುಂಡಲ್ದಾಗ ಹಾಕಿ ಬೆಳೆಸಬೇಕು ಅಂತ ಇಟ್ಟಿರ್ತೀರಲ್ಲ, ಅದು ಬೆಳೆಸ್ಬೇಕಾದ್ರೆ ನೀವು ಎಲ್ಲರೇ ಒಂದು 6 ತಿಂಗಳ ಹಂಗೆ ಬಿಟ್ಕೆ ಊರಿಗೆ ಹೋಗ್ತೀನಿ ಅಂತಂದ್ರೆ ಅವು ಉಳಿತಾವೆ ನಾವು. ಜಂಗಮ, ಅದೇ ಜಂಗಮ. ಮತ್ತೆ ನೀವು ಒಂದು ನಾಯಿ ಸಾಕಿರಪ್ಪ, ಎಲ್ಲರ ವಾದಲ್ಲಿ ಬಂದಲ್ಲಿ ತೊಗೊಂಡು ಹೋಗ್ಲಕ್ನೂ ಆಗಂಗಿಲ್ಲ, ಅದ್ರ ಸಲುವಾಗಿ ಮನೆಗೆ ಉಳಿಲಕ್ನೂ ಆಗಂಗಿಲ್ಲ. ಮನುಷ್ಯರು ಬಿಡ್ರಿ, ನೀವೇ ಮಾಡ್ಕೊಂಡು ಸಂಸಾರ. ಬೆಕ್ಕ ನಾಯಿ ಸಾಕಿರ್ತೀರಿ, ಅವಕ್ಕೆ ಸಹಿತ ನೀವು ಬೆಕ್ಕೇನು ಎಲ್ಲರ ಹೋಗಿ ಹೊಟ್ಟೆ ತುಂಬಿಸ್ಕೊಂಡ್ಬರ್ತದ, ನಾಯಿ ಏನ್ ಮಾಡ್ತು? ಎಲ್ಲಿ ಹೋಗಂಗಿಲ್ಲ. ನೀವು ಹಾಕಿ ತಿಂದು ಹೇಳಿದ್ ಕೇಳ್ಕೊಂಡ್ ಬಿದ್ದಿರ್ತು. ನಾಯಿಗೂ ಊಟ ಹಾಕ್ಬೇಕಾ ಇಲ್ಲ? ಒಂದು ಹೊಟ್ಟೆ ಊಟಕ್ಕೆ ಸಂಭಾಳಿಸ್ಕೊಳ್ಳೋದು ಕಷ್ಟ ಆಗಿಬಿಡ್ತದೆ. ಮನೆಗೆ ಹೆಣ್ಮಕ್ಳು ಊರಿಗೆ ಹೋದ್ರಂದ್ರೆ ಆ ನಾಯಿ ಹಿಡ್ಕೊಂಡ್ರೆ ಅದಕ್ಕೊಂದು ಊಟ ತರ್ಬೇಕಪ್ಪ. ನಿಮ್ಕಿಂತ ಜಗಿತಿರ್ತು. ದೊಡ್ಡ ನಾಯಿ ತಂದ್ರೆ ಅಂದ್ರೆ ದೊಡ್ಡ ಊಟ ಬೇಕಾದಕ್ಕೆ. ಇದೇ ಜಂಗಮದ ಪರಿಚಯ ಮಾಡ್ಲಕತ್ತಾರ. ಅಂದ್ರ ನೀವು ಬರೇ ಲಿಂಗ ಪೂಜೆ ಮಾಡ್ಕೊಂಡು ಅಷ್ಟರ ಮಟ್ಟಿಗೆ ಶರಣರಾಗಿವೆ ಅಂತೇಳಿ ನೀವು ತಿಳ್ಕೊಂಡ್ರಿ ಅಂತಂದ್ರ ಸುತ್ತಮುತ್ತ ಜೀವಂತ ವಸ್ತುಗಳು ಏನದಾವ, ಜೀವಿಗಳದಾವ, ಅವುಗಳ ಬಗ್ಗೆ ನಿಮ್ಗ ಪ್ರಜ್ಞೆ ಇರಲಿಲ್ಲ. ಅವುಗಳ ಸೇವೆ ಮಾಡಬೇಕು, ಅವು ನಿಮ್ಮಂಗೆ ನಿಮ್ಮ ಜೀವ ಇದ್ದಂಗೆ ಅವು ಅಂತೇಳಿ ತಿಳ್ಕೊಂಡು ಅವಕ್ಕೂ ನೀವು ಹಂಚಿಕೊಂಡು ದಾಸೋಹ ಮಾಡಲಿಲ್ಲ ಅಂತಂದ್ರೆ ಬರೇ ಲಿಂಗಾರ್ಚನೆ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸ್ಥಾವರ ಕಳಿವು ಉಂಟು, ಜಂಗಮ ಕಳಿವಿಲ್ಲ. ನೀವು ಇಷ್ಟಲಿಂಗ ಎಷ್ಟು ದಿವಸ ಇಟ್ಟರು ಏನಾಗ್ತದ? ಅದು ಒಂದ್ ದಿವಸ ಈ ಶರೀರ ಅದಲ್ರಿ, ಸ್ಥೂಲ ಶರೀರ, ಅದು ಸ್ಥಾವರ. ಅದು ಒಂದಿನ ಓದ್ತದ. ಒಳಗಿರೋದು ಚೈತನ್ಯ ಜಂಗಮ, ಸ್ಥಾವರ ಒಂದಾದ್ಮೇಲೆ ಒಂದು ಬರ್ತಿರ್ತಾವ ಶರೀರಗಳು. ಒಳಗಿರೋದು ಜಂಗಮ ಚೈತನ್ಯ, ಅದು ಇದ್ದಂಗೆ ಇರ್ತದ. ಅದ್ರ ಸೇವೆ ಮಾಡ್ಬೇಕು, ಅದು ಮುಖ್ಯವಾದ ವಸ್ತು, ಅದು ಅಳಿಯಂಗಿಲ್ಲ. ಅದಕ್ಕೆ ಜಂಗಮ ವಿರಹಿತ ಲಿಂಗಾರ್ಚನೆ. ನಿಮ್ಗ ಈ ಜೀವ ಅದಕ್ಕಿಂತ ಹೆಚ್ಚು ಜಡ ವಸ್ತುವಿನ ಪೂಜೆ ಮಾಡೋದಕ್ಕಿಂತ ಜೀವಂತ ವಸ್ತುವಿನ ಪೂಜೆ ಮಾಡುವ ಪ್ರಜ್ಞೆ ಇಲ್ಲ ಅಂದ್ರೆ ಬರೀ ಅದೊಂದೇ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಜಂಗಮ ಅಂದ್ರೆ ಜೀವಂತ ಇರೋಂಥ ವಸ್ತುಗಳ ಪೂಜೆ ಮಾಡ್ರಿ, ಸೇವೆ ಮಾಡ್ರಿ, ಮಾತಾಡ್ತೀರಿ, ಅವ್ರ ಜೊತೆಗೆ ಪ್ರೀತಿಲಿಂತಿರ್ರಿ. ಅದೇ ಜಂಗಮಾರ್ಚನೆ. ಜಂಗಮ ವಿರಹಿತ ಲಿಂಗಾರ್ಚನೆ ಓಡ ಬಿಲಲೆರೆದ ಜಲದಂತೆ. ನೀವು ಹಂಚು ಅವು ಪಾತ್ರೆಗಳು ಇರ್ತಾವಲ್ಲ, ಅವು ಏನದವ ಅಡಿಗೆ ಮಾಡ್ಬೇಕಂತೇಳಿ ಅದ್ರಾಗ ನೀರು ಹಾಕಿದ್ರೆ ತೂತ ಬಿದ್ದು ಗಡಿಯಾಗ ಸಾರು ಮಾಡ್ಲಕ್ ಆಗ್ತದೇನು? ಹಂಗ ನಮ್ದೇನದ ಬರೇ ಲಿಂಗ ಪೂಜೆ ಮಾಡ್ತೀವಿ, ಜೀವಂತ ಜಂಗಮರ ಸೇವೆ ಮಾಡ್ಬೇಕಾದ್ರ ದುಃಖ ಆಗ್ತವ. ಅದಕ್ಕ ಅದೇ ನೀವು ಜೀವಂತ ಜಂಗಮರ ಸೇವೆ ಮಾಡಿದಾಗ ಆ ಒಂದು ಲಿಂಗ ಪೂಜೆ ಮಾಡಿದ್ರದು ಸಾರ್ಥಕ ಆಗ್ತದ ಅಂತ ಹೇಳಿ, ಒಂದ್ ವೇಳೆ ಅದು ಮಾಡಿ ಇದು ಬಿಟ್ರಿ ಅಂತಂದ್ರೆ ಅದು ಸಾಧನೆ ಪರಿಪೂರ್ಣ ಆಗಂಗಿಲ್ಲ. ಜಂಗಮ ಸನ್ನಿಹಿತ ಲಿಂಗಾರ್ಚನೆಯೇ ಭಕ್ತಿಗೆ ಪಥವಯ್ಯ. ನೋಡ್ಸ್ ಹೆಂಗ ಜಂಗಮರು ಬೇಡ, ಅವ್ರಿಗೇನು ಕೊಡೋದು ಬೇಡ, ಅವ್ರಿಗೇನು ತಿನ್ಸೋದು ಬೇಡ, ಅವ್ರಿಗೆ ನಮಸ್ಕಾರ ಮಾಡೋದು ಬೇಡ, ಪಾದ ಪೂಜೆನೂ ಬೇಡ. ಎಲ್ಲ ಜೀವಂತ ವಸ್ತುಗಳದ ರೆಪ್ರೆಸೆಂಟೇಟಿವ್ ಯಾರು? ಒಬ್ಬ ಜಂಗಮ ಅಂತೇಳಿ ಕರ್ಕೊಂಡು ಅವರು ಏನ್ ಮಾಡ್ತಿದ್ರು? ಉಪಚಾರ ಮಾಡ್ತಿದ್ರು. ಅದಕ್ಕೆ ಜಂಗಮ ಏನಿದ್ದ, ಜಂಗಮ ಅಂದ್ರೆ ಏನು ಅಂತ ಹೇಳಕ್ಕೆ ಸರಿಯಾಗಿ ತಿಳ್ಕೊಬೇಕು. ಈಗ ಯಾರೇ ಹಳ್ಳ್ಯಾಗ ಸಾಲಿ ಕಲಿಸ್ಲಕ್ಕ ಆಗ್ಲಾರ್ದವ್ರು ಅವ್ರ ಮಕ್ಕಳಿಗೆ ಹೆಂಗ್ ಮಾಡ್ಬೇಕಪ್ಪ, ಇಂಥ ಹಳ್ಳ್ಯಾಗ ಮಕ್ಕಳು ಹುಟ್ಟ್ಯಾವ, ಇವ್ ಸಾಲಿ ಕಲಿಸ್ಬೇಕಂತಂದ್ರ ಹೆಂಗ್ ಮಾಡ್ಬೇಕು, ಇವುದಂತ ಏನು ಭವಿಷ್ಯ ನಿರ್ಮಾಣ ಮಾಡ್ಬೇಕಾದ್ರೆ ಹೆಂಗ ಅಂತೇಳಿ ಯಾವ್ದಾರ ಪಟ್ಟಣಕ್ಕೆ ಹೋಗಿ ಯಾರ್ದಾರ ಮನ್ಯಾಗ ನಿಮ್ಮ ಮನ್ಯಾಗ ನಮ್ಮ ಮಕ್ಕಳು ಇಟ್ಕೊಂಡು ಸಾಲಿ ಕಲಿಸ್ರಿ ಅಂದ್ರೆ ಯಾರು ಅದಕ್ಕೆ ತಯಾರಿಲ್ಲ. ಯಾರು ಕಲಿಸ್ತಾರ್ರಿ? ಯಾರ ಮಕ್ಕಳಿಗೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳೇ ಸಾಕಾಗ್ಯಾವ, ನಿಮ್ಮ ಮಕ್ಕಳು ಯಾರು ಇಟ್ಕೋತಾರ ನಡೆಯ. ಆದ್ರೆ ಯಾರು ಇಟ್ಕೋತಾರ ಇದನ್ನ? ಆ ಮಗನ್ನ ಯಾರು ಇಟ್ಕೋತಾರ? ಜಂಗಮರು ಅಂತ ಏನದಾರಲ್ಲ ಅವ್ರ ಕರ್ತವ್ಯ ಅದು. ಬರೀ ಜಂಗಮ ಅಂತೇಳಿ ಜಾತಿ ಹೇಳ್ಕೊಂಡು ಬೇಡ ಜಂಗಮ ಸರ್ಟಿಫಿಕೇಟ್ ತಗೊಂಡು ರಿಸರ್ವೇಶನ್ ತಗೊಂಡು ಎಗರ್ತೀನಿ ಅಂತಂದ್ರೆ ಇಲ್ಲ. ಜಂಗಮರ ಕರ್ತವ್ಯ ಏನದು ಅಂತಂದ್ರ ಇಲ್ಲದವರಿಗೆ ಸಪೋರ್ಟ್ ಮಾಡೋದೇ ಜಂಗಮರ ಕರ್ತವ್ಯ ಅದು.
ಸರ್ಕಾರ ಇದ್ದಂಗ ಜಂಗಮ ಅಂದ್ರ ಬರೇ ಜಾತಿ ಬೆನಿಫಿಟ್ಟಿಗೆ ಅಲ್ಲದು ಜಂಗಮ. ಗೌರ್ಮೆಂಟ್ ಇದ್ದಂಗ ಅವ ಜಂಗಮ ಅಂದ್ರ ಬಂದೋಬಸ್ತ್ ಜಂಗಮರ ಮನಿ ಎಲ್ಲೇನ ನೋಡಿ ಅವ್ರ ಮನಿಗೆ ಹೋಗಿ ಬಿಡ್ತಿದ್ರು, ಅವರು ಕರ್ಕೊತಿದ್ರು. ಜಂಗಮರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರೇನ್ ಸಾವುಕಾರ ಇದ್ರ? ಇದೆಲ್ಲ ಸೂತ್ರಗಳು ಗೊತ್ತಿರ್ಬೇಕು ನಿಮಗೆ. ಜಂಗಮರೇನ್ ಸಾವುಕಾರ? ಯಾವ ಜಂಗಮರ ಸಾವುಕಾರ ಇದ್ರೇನ್ರಿ? ಶ್ರೀಮಂತ ಇದ್ರ? ಇಲ್ಲ. ಜೋಳಿಗೆ ಇತ್ತು ಅವ್ರ ಹತ್ರ. ಅವ್ರು ಏನ್ ಮಾಡ್ತಿದ್ರು, ಜೋಳಿಗೆ ತಗೊಂಡು ಅವ್ರ ಮನೆಯೊಳಗ ಅವ್ರ ಮಠದೊಳಗ ಎಷ್ಟು ಜನ ಈ ತರ ಅನಾಥರು, ನಿರ್ಗತಿಕರು, ಅಶಕ್ತರು, ದುರ್ಬಲರು, ಕಷ್ಟಜೀವಿಗಳದಾರ ಅವ್ರಿಗೆ ಇವ್ರೇನು ಆಶ್ರಯ ಕೊಟ್ಟಿದ್ರು, ಅಷ್ಟು ಜನರಿಗೆ ಹೊಟ್ಟಿಗೆ ಆಗಷ್ಟು ಹಿಟ್ಟು ಭಿಕ್ಷೆ ಬೇಡಿ ತರ್ತಿದ್ರು ಅವರು. ಇಲ್ಲದವರ ಬಳಿಯಲ್ಲಿರುವ ದ್ರವ್ಯವನ್ನು ಇಲ್ಲದವರಿಗಾಗಿ ಇದ್ದವರ ಬಳಿಯಲ್ಲಿರುವ ದ್ರವ್ಯವನ್ನ ಭಿಕ್ಷೆ ಬೇಡಿ ತರ್ತಿದ್ದ ಜಂಗಮ. ಜಂಗಮ ಭಿಕ್ಷೆ ಎದಕ್ಕೆ ಬೇಡ್ತಿದ್ನಂತಂದ್ರೆ ಸರ್ಕ್ಯುಲೇಷನ್, ಉಳ್ಳವರ ಬಳಿಯಲ್ಲಿರುವ ದ್ರವ್ಯವನ್ನ ಇಲ್ಲದವರಿಗೆ ತಂದು ಹಂಚದೇ ಜಂಗಮನ ಕೆಲಸ. ಅವನಿಗೆ ನಿಜವಾದ ಜಂಗಮ ಅಂತಾರ. ಬರೀ ತನ್ನ ಹೆಂಡತಿ ಮಕ್ಕಳು ತನ್ನ ಹೊಟ್ಟೆಯ ಒಂದು ಪರಿವೆಗಾಗಿ ಭಿಕ್ಷೆ ಬೇಡಿದ್ನಂದ್ರ ಅವ ಜಂಗಮ ಅಲ್ಲ, ಅವ ಭಿಕಾರಿ. ತಿಳಿತ್ರ? ಜಂಗಮ ಅಂತಂದ್ರೆ ಅರ್ಥ ಕಳ್ಕೊಂಡು ಜಂಗಮಿಗೆ ಮರ್ಯಾದೆ ಇರ್ಲಾರ್ದಂಗಾಗಿ ತಿಪ್ಪಿ ಬಿಟ್ಟು ಕೆಸದ ಬುಟ್ಟ ಯಾಕೆ ಒಗದಾರ ಅಂತಂದ್ರ ಅದು ಅರ್ಥ ಗೊತ್ತಿರ್ಲಾರ್ದ ಸ್ವಾರ್ಥ ಸಿಗ್ತದಂತೇಳಿ ಪುಕ್ಷಟೆ ಮಜಾ ಮಾಡಿದ್ರ ಅಲ್ಲ. ಅದನ್ನ ತಗೊಂಡೋಗಿ ಇಲ್ಲದವರಿಗಾಗಿ ಹಂಚಿದನ ಅಂದ್ರೆ ಇವತ್ತಿಗೂ ಆ ಜಂಗಮಿಗೆ ಮರ್ಯಾದೆ ಅದು. ನೀವೊಂದೇನಾರ 4 ಜನರಿಗೆ ಊಟಕ್ಕೆ ಹಾಕಂತ ವ್ಯವಸ್ಥೆ ಮಾಡಿ ಹಳ್ಳಿನ ಮಂದಿಗೆ ಕಷ್ಟದ ಜೀವಿಗಳಿಗೆ ನಾ ಅನುಕೂಲ ಮಾಡ್ತೀನಿ ಅಂತ ಒಬ್ಬ ಜಂಗಮ ತಯಾರಾಗಿ ಅಂತ ಸೇವೆ ಮಾಡ್ಲಿಕ್ಕೆ ತಯಾರಾದ್ರೆ ಸಮಾಜ ಸಪೋರ್ಟ್ ಮಾಡ್ತದ ಇಲ್ರಿ? ಈಗ ಮೊದಲಿನ ಕಾಲದಾಗ ಸಪೋರ್ಟ್ ಮಾಡೋದು ಬಹಳ ಕಷ್ಟ ಇತ್ತು. ಬೆಳೆಗಳು ಬಂದು ಬಿಟ್ಟು ಎಂತಿಂತವ್ರೆಲ್ಲ ನೆರಳೆ ಹೋದ್ರು. ಈಗಿನ ಕಾಲದಾಗ ಎಲ್ಲ ನೀರಾವರಿ ಬಂದದ, ಎಲ್ಲ ಬೆಳೆ ಮಳೆ ಎಲ್ಲ ಸಮೃದ್ಧಿ ಕಾಲ ಅದ. ಎಲ್ಲರೂ ಎಲ್ಲಿ ಬೇಕಲ್ಲೇ ಅಡಿಗೆ ಮಾಡಿ ಸುಮ್ ಗಣಪತಿ ಕುಂದಿರ್ಸಿದ್ರ ಎಲ್ಲರೂ 5-5 ದಿವಸ ಊಟಕ್ಕೆ ಹಾಕ್ಲಕತ್ತಾರ. ಬಂದ ಮಂದಿಗೆಲ್ಲ ಗಣಪತಿ ನೋಡ್ಲಕ್ ಬಂದವ್ರಿಗೆ. ಇಂಥ ಸಮೃದ್ಧಿ ಕಾಲದೊಳಗ ಒಬ್ಬ ಜಂಗಮ ಇಂಥ ಸೇವೆ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಮಾಡಂಗಿಲ್ಲೇನು? ಹೀಗಾಗಿ ಈ ಜಂಗಮಂದು ಜವಾಬ್ದಾರಿ ಏನದಂತಂದ್ರ ಒಬ್ಬ ಜಂಗಮಗ ಊಟಕ್ಕೆ ಹಾಕಿದ್ರೆ, ಒಬ್ಬ ಶಿವಯೋಗಿ ಊಟಕ್ಕೆ ಹಾಕಿದ್ರೆ, ಭಿಕ್ಷೆ ನೀಡಿದ್ರ ಅವನಿಂದ ಎಷ್ಟು ಜೀವಿಗಳರಲ್ಲ ಅಷ್ಟು ಜೀವಿಗೆ ಊಟಕ್ಕೆ ಹಾಕಿದಂಗ ಆಗ್ತದ. ಶಿವಯೋಗಿನಿ ಸಂತೃಪ್ತೆ ಸತೃಪ್ತೆ ಭವತಿ ಚರಾಚರ. ಚರಾಚರಗಳಿಗೆಲ್ಲ ತೃಪ್ತಿ ಮಾಡಿದಂಗ ಆಗ್ತದೆ. ಶಿವಯೋಗಿಗೆ ನಾವು ಒಂದು ತುತ್ತು ಅನ್ನ ಹಾಕಿದ್ರೆ ಆ ಎಲ್ಲರದು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಮನೆಗೆ ಬರ್ತಾನ. ಅವ ಎಲ್ಲ ಪ್ರಾಣಿಗಳ ಬಗ್ಗೆ ಎಲ್ಲ ಜೀವಿಗಳ ಬಗ್ಗೆ ಅನಂತ ಕಳಕಳಿ ಉಳ್ಳವನಾಗಿರ್ತಾನ, ಬ್ರಹ್ಮಜ್ಞಾನಿ ಆಗಿರ್ತಾನ. ಅವನಿಗೆ ನಿಜವಾದ ಜಂಗಮ ಅಂತಾರ. ಅಂತ ಜಂಗಮನ ಏನ್ ಮಾಡ್ಬೇಕು? ನಾವು ಅರ್ಚನೆ ಮಾಡಬೇಕು. ಅಂತ ಜಂಗಮನಿಗೆ ದಾಸೋಹ ಮಾಡಬೇಕು. ಜಂಗಮ ಸನ್ನಿಹಿತ ಲಿಂಗಾರ್ಚನೆ ಇದೇ ಭಕ್ತಿಗೆ ಪಥವಯ್ಯ. ಅರ್ಥ ಆಯ್ತಾ? ಲಿಂಗ ಜಂಗಮ, ಗುರು ಲಿಂಗ ಜಂಗಮ ಅಂತ 3 ಬೇರೆ ಬೇರೆ ಅಲ್ಲವೇ ಅಲ್ಲ. ಗುರುನೂ ಲೋಕ ಕಲ್ಯಾಣಾರ್ಥ, ಲಿಂಗನೂ ಲೋಕ ಕಲ್ಯಾಣಾರ್ಥ, ಜಂಗಮನೂ ಲೋಕ ಕಲ್ಯಾಣಾರ್ಥ. ಶುದ್ಧ ಬ್ರಹ್ಮ ಸ್ವರೂಪರಾಗಿರ್ತಾರ. ಮತ್ತೇನಾಗಿರ್ತಾರ? ಅಪಾರ ಕಳಕಳಿ, ಜೀವ ಶಿವರ ಅಪಾರ ಕಳಕಳಿ. ಜೀವ ಶಿವ ಅನ್ನೋ ಶಬ್ದ ಬರ್ಕೋಬೇಕು. ನಿರ್ಜೀವ ಶಿವ, ಸಜೀವ ಶಿವ ಎರಡದವಿಲ್ಲ. ಪಂಚಮಹಾಭೂತಗಳೆಲ್ಲ ನಿರ್ಜೀವ ಶಿವ, ಅವು ಜಡ ಶಿವಗಳು. ಶಿವನೇ ಜಡ ಅದವು. 84 ಲಕ್ಷ ಜೀವರಾಶಿ ಸಜೀವ ಶಿವ. ಆ 84 ಲಕ್ಷ ಜೀವರಾಶಿಗಳ ಬಗ್ಗೆ ಪ್ರಜ್ಞೆ ಉಳ್ಳವನೇ ಜಂಗಮ. ಅಂಥವರ ಸೇವೆ ಮಾಡಬೇಕು. ಅಂಥವರನ್ನ ನಾವು ಮಾಡಿದರೆ ಆ 84 ಲಕ್ಷ ಜೀವರಾಶಿಗಳ ಸೇವೆ ಮಾಡಿದಂಗಾಗ್ತದ ಒಬ್ಬ ಜಂಗಮನನ್ನ. ಅಂದ್ರೆ ಅವ ಎಂತ ಇರಬೇಕು? ಅರ್ಥಪೂರ್ಣ ಜಂಗಮ ಇರಬೇಕು, ಬಿಕಾರಿ ಜಂಗಮ ಇರಬಾರ್ದು. ಇಷ್ಟೇ. ಅದಕ್ಕೆ ಜಂಗಮ ಪ್ರಸಾದ ಭೋಗ ಉಪಭೋಗವು ಯಾವ್ದಕ್ಕಪ್ಪ? ಇದೇ ನನಗೆ ಲಿಂಗಾರ್ಚನೆ ಅಂತ ಹೇಳಿದ್ರು. ಎಂಥದ್ದು ಲಿಂಗ ಪೂಜೆ ಅಂದ್ರೆ ಏನಪ್ಪ ಅಂತಂದ್ರೆ ಜಂಗಮರಿಗೆ ಪ್ರಸಾದವನ್ನ ನಾನು ನನ್ನಲ್ಲಿರುವ ದ್ರವ್ಯವನ್ನ ಜಂಗಮರಿಗೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಲ್ಲಿ ನಾನು ಒಳ್ಳಿ ಸ್ವೀಕಾರ ಮಾಡಿದ್ನೆ ಅಂತಂದ್ರ ಈ ಜಂಗಮ ಪ್ರಸಾದ ಭೋಗ ಉಪಭೋಗ.
ಅವರಿಗೆ ಕೊಟ್ಟು ನಾನೇನ್ ಪದಾರ್ಥ ತಗೋತೀನಲ್ಲ ಅದೇ ನನಗೆ ಲಿಂಗಾರ್ಚನೆ ಅಂದ್ರು. ಎದಕ್ಕೆ ಲಿಂಗಾರ್ಚನೆ ಅಂದ್ರು? ಇದಕ್ಕಂದ್ರು. ಅರ್ಥ ಆಯ್ತಾ? ಜಂಗಮಾರ್ಚನೆ ನನಗ ಲಿಂಗಾರ್ಚನೆ ಅಂದ್ರು. ಇಷ್ಟು ಲಿಂಗ ಬಸವಣ್ಣ ಕೊಟ್ಟನ, ರೇಣುಕಾಚಾರ್ಯ ಕೊಟ್ಟನ ಅಂತ ಹೇಳಿ ಜಗಳ ಹೇಳಿಲ್ಲ ಅವರು. ಸೋಷಿಯಲ್ ಸರ್ವಿಸ್, ಹಸಿದವರಿಗೆ ಹೊಟ್ಟಿಗೆ ಹಾಕಂತ ಕೆಲಸ, ಅದಕ್ಕೆ ಲಿಂಗಾರ್ಚನೆ ಅಂದ್ರು. ಜಂಗಮ ಪ್ರಸಾದ ಭೋಗೋಪಭೋಗ ಎನಗಿದೆ ಲಿಂಗಾರ್ಚನೆ. ಬೇರೆ ಮತ್ತೊಂದನು ಅರಿದೆ ನಾದಡೆ ಕೂಡಲ ಸಂಗಮ ದೇವ ನರಕದಲ್ಲಿಕ್ಕುವ. ನೋಡ್ರಿ, ಇದನ್ನು ಬಿಟ್ಟಿಗೆ ನಾ ಬರೇ ಒಂದೇ ಲಿಂಗ ಪೂಜೆ ಮಾಡ್ಕೊತೀನಿ, ಆಮೇಲೆ ಜಂಗಮಕ್ಕೆಲ್ಲ ಇಡೀ ಯಾವ್ರಿಗೆ ಒಂದು ತುತ್ತು ಅನ್ನ ಹಾಕಂಗಿಲ್ಲ, ಯಾರಿಗೆ ಕೇರ್ ಮಾಡಂಗಿಲ್ಲ ಅಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಜಂಗಮ ಮತ್ತು ಲಿಂಗ, ಜಂಗಮಾರ್ಚನೆ ಲಿಂಗಾರ್ಚನೆಗೆ ಸಂಬಂಧಪಟ್ಟಂತ ವಚನಗಳು ಸಾಕಷ್ಟು ಅದಾವ. ಅದಕ್ಕೆ ಮತ್ತೆ ನಾಳೆ ಮತ್ತೊಂದು ವಚನ ಕೊಡಮೇಲೆ ಜಂಗಮಾರ್ಚನೆ ಮತ್ತು ಲಿಂಗಾರ್ಚನೆಗೆ ಅರ್ಥ ಹೆಂಗಿರ್ತದ ಅಂತಂದ್ರೆ, ಇದು ಏನಾರ ಚಿತ್ರ ಬರಿಬೇಕಾದ್ರೆ ಒಂದು ಸ್ಕ್ರೀನ್ ಬೇಕಿಲ್ರಿ, ಅದರಿಂದ ಒಂದು ಪರದೆ, ಬೋರ್ಡು, ಗಾಡಿ ಏನಾರ ಬೇಕಿಲ್ಲ ಚಿತ್ರ ಬರಿಬೇಕಾದ್ರೆ? ಚಿತ್ರ ಹೆಂಗ್ ಬರೀತೀರಿ? ಚಿತ್ರ ಬರಿಬೇಕಾಗಿ ಈಗ ನಮಗೊಂದು ಚಿತ್ರ ಬರಿಬೇಕು, ಎದ್ರ ಮೇಲೆ ಬರಿಬೇಕಂತೀರಿ? ಹಂಗ ಇಲ್ಲಿ ಏನದ ಅಂತಂದ್ರೆ, ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ. ಭಿತ್ತಿ ಇಲ್ಲದೆ ಚಿತ್ರ ಬರಿತೇನಪ್ಪ ಅಂತ ಕೇಳ್ತಾರ ಅವ್ರು. ಭಿತ್ತಿ ಅಂದ್ರ ಎದರದು? ಲಿಂಗಾರ್ಚನೆನೇ, ಜಂಗಮಾರ್ಚನೆನೇ ಭಿತ್ತಿ, ಲಿಂಗಾರ್ಚನೆನೇ ಚಿತ್ರ. ಜಂಗಮಾರ್ಚನೆ ಎನ್ನುವುದೇ ಭಿತ್ತಿ. ಭಿತ್ತಿ ಅಂದ್ರೆ ಗೋಡಿ, ಸ್ಕ್ರೀನ್. ಲಿಂಗಾರ್ಚನೆ ಅಂದ್ರೆ ಚಿತ್ರ. ಈಗ ನೀ ಲಿಂಗ ಪೂಜೆ ಮಾಡ್ಕೋತಿ ಅಂತಂದ್ರೆ ಅದರಿಂದ ಜಂಗಮಾರ್ಚನೆ ಇಲ್ಲ ಅಂತಂದ್ರೆ ನಿನಗೆ ಜೀವ ಕಾರುಣ್ಯನೇ ಇಲ್ಲ ನಿನ್ನ ಬಳಿ, ಮತ್ತೆ ನಿನಗೆ ಜಂಗಮಾರ್ಚನೆಯ ಪ್ರಜ್ಞೆನೇ ಇಲ್ಲ ಅಂತಂದ್ಮೇಲೆ ನೀನು ಏನು ಚಿತ್ರ ಬರಿತಪ್ಪ? ಗಾಡಿನೇ ಇಲ್ಲ ಅಂದ್ರೆ ಎಲ್ಲಿ ಚಿತ್ರ ಬರಿತೆ ಅಂತ. ನಾವು ಮಾಡಿದ ಲಿಂಗಾರ್ಚನೆ ವ್ಯರ್ಥ ಅಂತೇಳಿ ತತ್ವ ಹೇಳ್ತದೆ. ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಬಿತ್ತಿ ಬೆಳೆಯಬಹುದೇ ಧರೆ ಇಲ್ಲದೆ. ಈ ವಚನ ಮತ್ತೆ ನಾಳೆ ನೋಡೋಣ. ಇವೆಲ್ಲ ನಾವು ಹಿಂಗೆ ಹೇಳ್ಕೊತಾ ಇದೇವ ಅಂತಂದ್ರ 22,000 ವಚನ ಹಿಂಗೆ ಹೇಳ್ಕೊತ ಕುಂದಿರ್ತೀವಿ ನಾವು. ಆದ್ರೆ ಒಂದೊಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಲಿಂಗಾರ್ಚನೆ, ಜಂಗಮಾರ್ಚನೆ ಬರೇ ನಾವು ತತ್ವಜ್ಞಾನಿಗಳಾಗಿ ಉಪಯೋಗ ಇಲ್ಲ, ಗುಡ್ ಫಾರ್ ನಥಿಂಗ್ ಅಂತ. ಅದಕ್ಕೂ ಉಪಯೋಗ ಇಲ್ಲ ತತ್ವಜ್ಞಾನಿಗಳಾಗಬಾರ್ದು. ಸುತ್ತಮುತ್ತ ವ್ಯಾಸ ಮಹರ್ಷಿಗಳಿಗೆ ಸಹಿತ ಅದೇ ಸಮಸ್ಯೆ ಆಗಿತ್ತು. ಅವರು ಬೇಕಾದಷ್ಟು ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ಪಾಂಡಿತ್ಯ ಏನ್ ಮಾಡಿದ್ರು ಸಹಿತ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಆಮೇಲೆ ನಾರದರು ಬಂದ್ರು, ಏನ್ ಮಾಡಿದ್ರು ನಮ್ಗೆ ಎಂತ ಗ್ರಂಥ ರಚನೆ ಮಾಡಿ ಏನೆಲ್ಲ ಮಾಡಿದೆವು, ಏನು ಸಮಾಧಾನ ಆಗಲ್ದು, ಏನ್ ಮಾಡಬೇಕು ಅಂದಾಗ ನಾರದರು ಬಂದಾಗ ಹೇಳ್ತಾರೆ, ಜೀವ ಶಿವರನ್ನ ಪ್ರೀತಿಸಬೇಕು, ಅವ್ರ ಸೇವೆ ಮಾಡಬೇಕು. ಜಂಗಮಾರ್ಚನೆ ಮಾಡೋದು ಬಿಟ್ಟು ಬರೇ ಲಿಂಗಾರ್ಚನೆ ಮಾಡ್ಕೊತ ಕೂತೀನಿ ಅಂದ್ರೆ ಬರೇ ಶಾಸ್ತ್ರ ಪುಸ್ತಕ ತಗೊಂಡು ಓದ್ಕೊತ್ ಬರ್ಕೊತ್ ಕೂತ್ರ ಆಗಲ್ವೋ ಮಹಾರಾಯ. ಏನಾಗಬೇಕು? ಇಲ್ಲಿದ್ದ ಸುತ್ತಮುತ್ತಲಿನ ಜೀವಿಗಳನ್ನ ನೋಡಿ, ಅವುಗಳ ಲೀಲೆಗಳನ್ನ ನೋಡಿ ಆನಂದ ಪಡುತ್ತಾ, ಆ ಜೀವಿಗಳ ಮಧ್ಯೆ ನಾನು ಒಂದು ಜೀವ ಎನ್ನುವುದನ್ನು ತಿಳ್ಕೊಂಡು ಆ ಜೀವರುಗಳ ಜೊತೆಗೆ ನಾವು ಸಮರಸ ಹೊಂದಿ ಅವುಗಳ ಅವಶ್ಯಕತೆ, ನಮ್ಮ ಅವಶ್ಯಕತೆಗಳನ್ನ ನಮ್ಮ ಶಕ್ತ್ಯಾನುಸಾರ ಪೂರೈಸುತ್ತ ಜೀವನ ಮಾಡಿದ್ರೆ ಆನಂದ ಸಿಗ್ತದ ಹೊರತು ಸುಮ್ಮನೆ ಕೂತು ಒಂದ್ ಕಡೆ ಲಿಂಗ ಪೂಜೆ ಮಾಡಿದೆ, ಒಂದ್ ಕಡೆ ದೇವ್ರ ಪೂಜೆ ಮಾಡಿದೆ, ಒಂದ್ ಕಡೆ ಏನೋ ಪುಸ್ತಕ ಓದಿದೆ ಅಂದ್ರೆ ಆಗಂಗಿಲ್ಲಪ್ಪ. ನಮ್ಗೆ ಎಲ್ಲಿ ಆನಂದ ಅದ ಅಂದ್ರೆ ಸುತ್ತಮುತ್ತಲಿನ ಜೀವಿಗಳ ಜೊತೆಗೆ ನಾವೇನು ವ್ಯವಹಾರ ಇಟ್ಕೋತೀವಿ ಅದರಿಂದ ನಮ್ಗೆ ಆನಂದ ಅದ. ಹೀಗಾಗಿ ಜಂಗಮಾರ್ಚನೆಯ ಮಹತ್ವ ಇನ್ನ ಮುಂದೆ ಹೋಗ್ಬೇಕು. ಅದ್ರೊಳಗ ಮುಂದುವರಿದ ಅದೇ ಹೇಳ್ತಾರೆ ಚನ್ನಬಸವಣ್ಣವರ ಮುಂದಿನ ವಚನ ಏನಪ್ಪ
ಭಕ್ತ ಸ್ಥಳ ನಿರ್ದೇಶನ ಸ್ಥಳದೊಳಗ ಭಕ್ತನು ತಾನು ತಾನಾಗಿರಬೇಕು. ಭಕ್ತನು ತಾನು ತಾನಾಗಿರಬೇಕು. ಯಾರೇ ರಾಜಕಾರಣಿಗಳು ಬಂದ್ರೆ ಅವ್ರ ಬೆನ್ನತ್ತಿ ಬಾಲ ಬಡ್ಕೊತ ಹೋಗ್ಬಾರ್ದು. ದೊಡ್ಡವ್ರು ಬಂದಾರ ಅಂತ ಹೇಳಿ ಯಾರೋ ಪೊಲೀಸರು ಬಂದ್ರ ನಮಸ್ಕರಿಸತ್ತ ಹೋಗಂಗಿಲ್ಲ. ಅವ ಭಕ್ತ ದೊಡ್ಡವ. ಭಕ್ತ ಕಾಶಿ ವಿಶ್ವನಾಥ್ ಇದ್ದಂಗ, ಅವನ ಮನಿನೇ ವಾರಣಾಸಿ ಇದ್ದಂಗ. ಎಲ್ಲರೂ ಬಂದು ಅವನಿಗೆ ಗೌರವ ಕೊಡಬೇಕು, ಪ್ರೀತಿ ನೋಡ್ಬೇಕು. ಯಾಕಂದ್ರ ಅವನು ಲಿಂಗ ಜಂಗಮ ಎರಡನ್ನ ನೋಡ್ಕೊಂಡು ಹೋಗಂತವನು. ತಾನು ತಾನಾಗಿರಬೇಕು. ಮತ್ತೆ ಹೆಂಗಿರ್ಬೇಕು? ಸಕಲ ಪ್ರಾಣಿಗಳನ್ನ ತನ್ನಂತೆ ಕಾಣಬೇಕು. ಇನ್ನ ಈಗ ಹೇಳಿದ್ನಲ್ಲ, ಇದೆ ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಯಿಸಬೇಕು. ಏನಿದು? ಭಕ್ತ ನಿರ್ದೇಶ ಸ್ಥಳ ಅಂದ್ರೆ ಭಕ್ತ ಅಂದ್ರೆ ಹೆಂಗಿರ್ಬೇಕಂತೇಳಿ ಸೂತ್ರಗಳು ಕೊಡ್ಲಕತ್ತಾರ, ಫಾರ್ಮುಲಾ. ಭಕ್ತನು ತಾನಾಗಿರ್ಬೇಕು. ಯಾರ್ದು ಬೆನ್ನತ್ತಿ ಶ್ರೀಮಂತರು ಬಂದಾರ, ದೊಡ್ಡ ಅಧಿಕಾರಿಗಳು ಬಂದಾರ ಅಂತೇಳಕ್ಕೆ ಅವ್ರಿಗೆ ಸಲಾ ಮಾಡ್ಕೊತ ಹೋಗ್ಬಾರ್ದು. ಈಗಿನ ಕೆಲವೊಂದು ಮೂರ್ಖ ಮಠಾಧೀಶರು ಹೋಗಿ ಆ ಮುಖ್ಯಮಂತ್ರಿ ಮುಂದೆ ಕೈ ಜೋಡಿಸ್ಕೊಂಡು ನಿಂದಿರ್ಲಕತ್ತಾರ. ಅವ ಕೂತ್ ಮಾತಾಡ್ಲಕತ್ತಾನ. ಆ ಮುಖ್ಯಮಂತ್ರಿ ಈ ಜಂಗಮರ ಮುಂದೆ ಏನು ದೊಡ್ಡವಲ್ಲ, ಏನು ದೊಡ್ಡವಲ್ಲ. ಇವು ದೊಡ್ಡ ದೊಡ್ಡ ಮಠಾಧೀಶರು ಹೋಗಿ ಅಲ್ಲಿ ನಿಂತು ಮಾತಾಡ್ತಾವ. ಇವಕ್ಕೆ ಏನು ಬಂದಿರ್ಬೇಕಂತ ನಮಗೆ ಅದೇ ಒಂದು ದೊಡ್ಡ ದುಃಖ ಆಗ್ತವ. ಏನು ದೊಡ್ಡವರಲ್ಲ. ರಾಜಕಾರಣಿಗಳಿಗೆ ಜಂಗಮರ ಗುರುಗಳು, ಏನು ಗುರುಗಳಿಗೆ ಈ ಜಂಗಮರಿಗೆ ರಾಜಕಾರಣಿಗಳ ಗುರುಗಳ್ರೆ? ಅವ್ರಿಗೆ ದಾರಿ ತೋರಿಸೋರು ಯಾರು? ತತ್ವಜ್ಞಾನಿಗಳು ಗುರುಗಳಾತಾರೋ ಏನ್ ರಾಜಕಾರಣ ಮಾಡೋರು ಗುರುಗಳಾತಾರ್ರಿ ಎಲ್ಲರೇ? ಆ ತತ್ವಜ್ಞಾನಿಗಳು ಹೋಗಿ ಕಾಯಿ ಹಾಕೊಂಡು ನಿಂತು ಅಲ್ಲಿ ಕೈ ಜೋಡಿಸ್ಕೊಂಡು ಮಾತಾಡ್ಲಕತ್ತಾರ. ಇವಕ್ಕ ತಾವು ಏನದೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಈ ವಚನಗಳನ್ನು ತಗೊಂಡು ಬಿಡ್ಬೇಕು ಅವ್ರಿಗೆ. ಡೇಟ್ ಎಲ್ಲರೇ ಹೋಗಿ ರಾಜಕಾರಣಿಗಳ ಮುಂದೆ ಕೈ ಜೋಡಿಸ್ಕೊಂಡು ನಿಂದಿರ್ಬೇಡ್ರಿ ಹುಚ್ಚ ನನ್ನ ಮಕ್ಕಳೇ ಅಂತ. ಭಕ್ತನು ತಾನಾಗಿರಬೇಕು. ತತ್ವಜ್ಞಾನಿ ಅವನು. ಮತ್ತೆ ಸಕಲ ಪ್ರಾಣಿಗಳನ್ನು ತನ್ನಂತೆ ಕಾಣಬೇಕು. ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಯಿಸಬೇಕು. ಫಾರ್ಮುಲಾಗಳು ಹೆಂಗದಾವು? ಅಪಾತ್ರ ದಾನ ಮಾಡಬಾರದು. ಬೇಕಾದಷ್ಟು ಇದ್ರೂ ಸಹಿತ ಅಯೋಗ್ಯರಿಗೆ ಅನಾವಶ್ಯಕವಾಗಿ ದಾನ ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು. ಸಿಕ್ಕವರಿಗೆಲ್ಲ ದಾನ ಮಾಡ್ಕೊತ ಹೋಗಬಾರ್ದು. ನಮ್ಮ ಹತ್ರ ಆದ ಅಂತೇಳಿ ಅಂದ್ರೆ ಕೆಟ್ಟ ಕೆಲಸಗಳಿಗೆ ಏನಾಗ್ತದ? ಉತ್ತೇಜನ ಕೊಟ್ಟಂಗಾಗ್ತದ. ಅಪಾತ್ರರಿಗೆ, ಕೆಟ್ಟವರಿಗೆ ನಾವು ಏನಾರ ದಾನ ಮಾಡಿದೆವು, ಕುಡುಕರಿಗೆ ಕೆಡಕರಿಗೆ ಏನಾರ ಕೊಟ್ಟೆವು ಮಾಡಿದೆವು ಅಂತಂದ್ರೆ ಇನ್ನೊಂದಿಟ್ಟು ಕುಡಿತಾರ ಅವರು. ಹೊಲಸ್ ಚಟ ಇದ್ದವ್ರಿಗೆ ರೊಕ್ಕ ಕೊಟ್ಟೆ ಅಂದ್ರೆ ಇನ್ನೊಂದಿಟ್ಟು ಹೊಲಸ್ ಚಟ ಮಾಡ್ತಾರೆ. ಅಂಥವ್ರಿಗೆ ₹1 ಕೊಡಬಾರ್ದು ಅವ್ರಿಗೆ. ಅಪಾತ್ರ ದಾನ ಮಾಡಲಾಗದು. ಸಕಲ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿರಬೇಕು. ಆ ಇಂದ್ರಿಯಗಳ ಅವನನ್ನ ಜಗತ್ತೆಲ್ಲ ನಂಬಿರ್ತದ. ನಂಬಿದತ್ನಾಗ ಹೆಂಗ್ ಬೇಕಂಗೆ ನಡ್ಕೋಬಾರ್ದು. ಅವನು ತನ್ನ ಇಂದ್ರಿಯಗಳನ್ನ ತನ್ನ ವಶದಲ್ಲಿಟ್ಟುಕೊಂಡಿರಬೇಕು. ಇದೇ ಮೊದಲಲ್ಲಿನ ದೇಹ ಶೌಚ ನೋಡ. ಮೊದಲೇ ಶುದ್ಧ ಅಂದ್ರ ನಿರ್ಮಲ ಅಂತಃಕರಣ ಅಂತಿರಲ್ಲ. ನಿರ್ಮಲ ಅಂತಃಕರಣ, ನಿಷ್ಕಾಮ ಸೇವೆ ಮಾಡಿ, ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಅಂತಃಕರಣ ಅಂತ ಇದೇ ಶೌಚ. ಸ್ವಚ್ಛ ಶುದ್ಧ ಅಂತಂದ್ರೆ ಇದೇ ದೇಹ ಶೌಚ ನೋಡ. ಲಿಂಗವ ಪೂಜಿಸಿ ಪ್ರಸಾದವಂ ಪಡೆವಡೆ. ಇದೇ ಸಾಧನ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಲಿಂಗ ಪೂಜೆ ಮಾಡೇ ಅವನು ತೀರ್ಥ ಪ್ರಸಾದ ಅಂತಾರೆ ನೋಡ್ರಿ. ಮನ್ಯಾಗ ನಾವು ಸ್ನಾನ ಮಾಡ್ಲಾರ್ದೆ ಏನು ಬಾಯಾಗ ಹಾಕೊಳ್ಳಂಗಿಲ್ಲ. ಆಯ್ತು, ಸ್ನಾನ ಮಾಡ್ಲಾರ್ದೆ ಏನು ಬಾಯಾಗ ಹಾಕೊಳ್ಳಂಗಿಲ್ಲ ಅಂದ್ರೆ ಭಾಳ ಚಲೋ ಇದೀರಿ ಅಂದ್ರೆ ಕರೆಕ್ಟ್ ಟೈಮಿಗೆ ಸ್ನಾನ ಮಾಡ್ಬೇಕಲ್ಲ. ಟೈಮ್ ಪ್ರಕಾರ ಸ್ನಾನನೂ ಮಾಡಂಗಿಲ್ಲ, ಸ್ನಾನ ಆಗೋ ತನಕ ಏನು ತಿನ್ನಂಗಿಲ್ಲ ಅಂತ ಹೇಳಕ್ಕೆ ಕೆಟ್ಟ ದರಿದ್ರ ಚಟಗಳು ಕೆಲವೊಬ್ರು ಇರ್ತಾರೆ. ಭಾರ ಒಂದಾದ್ರೆ ಜಳಕ ಮಾಡಂಗಿಲ್ಲ, ಭಾರ ಒಂದಾದ್ರೆ ಬಾಯ ತಿನ್ನಂಗಿಲ್ಲ. ಏನಾಗ್ತದದು? ಏನು ತಿನ್ನಿಲ್ಲ, ಬಾಯಾಗೇನು ಹಾಕೊಳ್ಳಿಲ್ಲ ಅಂತಂದ್ರೆ ಶರೀರ ಕೆಟ್ಟ ಹೋಗ್ತದೆ. ಅಂಥದಕ್ಕೆ ಆಚಾರ ಅಂತಾರೆ. ಅದಕ್ಕೆ ಕರೆಕ್ಟ್ ನಸಿಕ್ನಾಗ ಎದ್ದು ಕರೆಕ್ಟ್ ಜಳಕ ಮಾಡಬೇಕು, ಪ್ರಸಾದದ ಟೈಮಿಗೆ ಕರೆಕ್ಟ್ ಪ್ರಸಾದ ಮಾಡಬೇಕು. ಅದಕ್ಕೆ ಆಚಾರ ಅಂತಾರೆ. ಬಿಟ್ಟಿಗೆ ಆರೋಗ್ಯ ಹಾಳು ಮಾಡೋಂಥದ್ದು ಜಂಗಮಕ್ಕೆ ದ್ರೋಹ. ಅದು ನಿಮ್ಮ ಒಳಗಿರುವಂತ ಚೈತನ್ಯ ಏನದಲ್ಲ, ಆ ಚೈತನ್ಯಕ್ಕೆ ದ್ರೋಹ. ಅದೇನ್ ಮಾಡ್ತದ? ಕೂಳ ನೀರು ಹಾಕ್ಲಿಲ್ಲ ಅಂದ್ರೆ ವೀಕ್ ಮಾಡಿ ರೋಗ ಹಚ್ಚಿ ಒಂದಿನ ಬಿಟ್ಟು ಹೋಗ್ಲಿಕ್ಕೆ ತಯಾರಾಗ್ತದೆ.
ನಿಮ್ಮ ಒಳಗಿನ ಚೈತನ್ಯನೇ ಜಂಗಮ, ಅದು ಕೂಟಸ್ಥ. ಅದು ಒಳಗಿರ್ಬೇಕಾದ್ರೆ ಈ ಶರೀರ ಚಂದ ಇಟ್ಕೋಬೇಕು. ಈ ಶರೀರ ಚಂದ ಇಟ್ಕೋಬೇಕಾದ್ರೆ ಟೈಮ್ ಪ್ರಕಾರ ನೀವು ಸ್ನಾನ ಮಾಡ್ರಿ, ಪೂಜೆ ಮಾಡ್ರಿ, ಊಟ ಮಾಡ್ರಿ, ಟೈಮಿನ ಪ್ರಕಾರ ಮಾಡ್ಬೇಕು. ಅದನ್ನ ಬಿಟ್ಕೆ ಟೈಮ್ ಇರ್ಲಾರ್ದೆ ಭಾರ ಒಂದಿರ್ತಾನ ಜಳಕ ಆಗಂಗಿಲ್ರಿ, ಆಗಂಗಿಲ್ಲ. ಹಾಲಿಲ್ಲ ಅಂತಂದ್ರೆ ಹಲ್ಲು ತಿಕ್ಕೋರಪ್ಪ, ಮೊದಲು ತಿನ್ನ ಟೈಮಿಗೆ ತಿನ್ನು, ಆಮೇಲೆ ನಿಂದು ಪೂಜೆ ಸ್ನಾನ ಮಾಡ್ಕೊತ ಕುಂದ್ರು. ಆದ್ರ ನೀನು ಸ್ನಾನ ಮಾಡ್ಲಾರ್ದೆ ತಿನ್ನಂಗಿಲ್ಲ ಹೇಳಕ್ಕೆ ನೀ ಸ್ನಾನನೇ ದರಿದ್ರ ಟೈಮಿಗೆ ಮಾಡ್ಕೋತ ನೀನು ಪೂಜೆ ಯಾವಾಗಾರ ಅಡಿಕೆ ಯಾವಾಗಾರ ತಿತ್ತೀನಂದ್ರೆ ಶರೀರ ಹೆಂಗ್ ಚಂದ ಇರ್ತದ? ಒಳಗಿರುವ ಜಂಗಮ ಚೈತನ್ಯ ಹೆಂಗಿರ್ಲಕ್ ಸಾಧ್ಯ ಅದ? ಅದು ಚಲನಶೀಲ ಅದ. ನಿನ್ ಮನಿ ಇಲ್ಲ ಇನ್ನೊಂದ್ ಮನಿ ಚಂದ ಇಡ್ಲಿಲ್ಲ ಅಂತಂದ್ರೆ ಬಿಟ್ಟು ಮತ್ತೊಂದ್ ಕಡೆ ಹೋಗ್ಬರ್ತದ, ನೆಲಕ್ಕೆ ಹೋಗೋದು ಹೋಗ್ತದ. ಈ ರೀತಿ ನಾವು ಸಾಧನೆಯಲ್ಲಿ ತೊಡಗ್ತಾ ವಿಚಾರ ಸಾಗರ ಎಲ್ಲಿ ಬಂತು? ವಚನ ಅನುಭವ ತೃಪ್ತಿ ಕೊಟ್ಟ ಅರ್ಥ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ, 5ನೇ ತರಂಗ, 228ನೇ ವಿಷಯಾಂಕ. ಏನದಪ್ಪ ಭೇದವಾದ ಅಂತಂದ್ರೆ ಏನು? ಅಜ್ಞಾನ. ಭೇದವಾದ ಅಂದ್ರೆ ಅಜ್ಞಾನ. ಅಜ್ಞಾನ ಅಂತಂದ್ರ ಬೇರೆ ಬೇರೆ 84 ಲಕ್ಷ ಜೀವರಾಶಿಗಳೇ ಬೇರೆ, ನಾನೇ ಬೇರೆ, ಬ್ರಹ್ಮನೇ ಬೇರೆ, ನಾನೇ ಬೇರೆ, ಈ ಪಂಚಭೂತಾತ್ಮಕ ಪ್ರಪಂಚವೇ ಬೇರೆ, ನಾನೇ ಬೇರೆ ಅಂಥೇಳಿ ಏನು ಭೇದ ಬುದ್ಧಿ ಅದಲ್ಲ, ಈ ರೀತಿಯಾದಂಥ ಭೇದ ಬುದ್ಧಿ ಏನ್ ಮಾಡಬೇಕು? ಧಿಕ್ಕಾರ ಪೂರ್ವಕವಾಗಿ ಅದನ್ನ ತ್ಯಾಗ ಮಾಡಬೇಕು. ಬೇಡ, ನೀನು ನನ್ನ ಹತ್ರ ಇರಬೇಡ, ನಿನ್ನಿಂದ ನಮಗ ಏನು ಮೋಕ್ಷ ಉಂಟಾಗಂಗಿಲ್ಲ. ಒಳ್ಳೆ ನನಗ ಏನಾಗ್ತದ? ಈ ಒಂದು ಸಂಸಾರ ಮೋಹದೊಳಗ ಬಿದ್ದು ನಾನು ಒದ್ದಾಡಿ ಅದೇ ಪಾಪ ಪುಣ್ಯ ಸುಖ ದುಃಖ ಜನ್ಮ ಪುನರ್ಜನ್ಮ ಗಮನಾಗಮನಗಳಲ್ಲಿ ಮುಳುಗ್ತದ. ಅದಕ್ಕೆ ನಾನು ಅಖಂಡ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅನ್ನುವಂತ ಒಂದು ಸಾಧನೆ ನಾನು ಮಾಡಬೇಕಾಗಿದೆ ಅಂತೇಳಿ ಅದಕ್ಕೆ ಏನ್ ಮಾಡಬೇಕು? ಭೇದ ಬುದ್ಧಿ ಎಲ್ಲೆಲ್ಲಿ ಬರ್ತದ ಅದನ್ನ ನಾವೇ ನಮ್ಮ ಒಳಗಿನಿಂದ ತ್ಯಾಗ ಮಾಡಬೇಕು ಅಂತ ಹೇಳಿ, ಅಜ್ಞಾನಿಗಳ, ವಂಚಕರ, ಭೇದವಾದಿಗಳ ದ್ವೈತ ಬುದ್ಧಿ ಕೇಳಿದ ಕೂಡಲೇ ಬುದ್ಧಿಯಲ್ಲಿ ಆ ವಾಕ್ಯಗಳ ಬಗ್ಗೆ ಅದು ಬಹಳ ಚಂದ ಅನಿಸ್ತಿರ್ತಾವ. ಅದ್ವೈತ ಸಿದ್ಧಾಂತ ಕಠಿಣ ಅನಿಸ್ತದ, ದ್ವೈತ ಸಿದ್ಧಾಂತದ ಮಾತುಗಳು ಬಹಳ ಚಂದ ಅನಿಸ್ತಿರ್ತಾವ. ಅದರ ಮೇಲೆ ವಿಶ್ವಾಸ ಚೆನ್ನಾಗಿ ಬೇಗ ಕೂಡ್ತದ. ಹೀಗಾಗಿ ಏನಾಗ್ಬಿಡ್ತದ? ಆ ದ್ವೈತವಾದಿಗಳ ವಿಚಾರಗಳನ್ನ ಕೇಳೋದ್ರಿಂದ ನಮ್ಮೊಳಗಿರುವ ಅದ್ವೈತ ಬ್ರಹ್ಮ ಏನಾಗ್ತದ? ಈ ಒಂದು ಅದ್ವೈತ ಬ್ರಹ್ಮದ ಸ್ವರೂಪದ ಒಂದು ನಮ್ಮ ನಂಬಿಕೆ ಏನಾಗ್ತದ? ಅಭದ್ರ ಆಗ್ತದ. ಅದಕ್ಕ ಅಂತಲ್ಲಿ ನಾವೇನ್ ಮಾಡಬಾರ್ದು? ಹೋಗ್ಬಾರ್ದು, ಹೋಗಿ ಅಂತವ್ರ ಮಾತುಗಳು ಕೇಳಬಾರ್ದು. ಅಂತವರ ಹೃದಯದಲ್ಲಿ ಏನಾಗ್ತದ? ಜ್ಞಾನ, ಏನು ಬ್ರಹ್ಮಜ್ಞಾನ ಪಡ್ಕೊಂಡಿರಿ, ಆ ಬ್ರಹ್ಮಜ್ಞಾನ ಅದೃಢ ಆಗ್ತದ, ಅದು ನಿಲ್ಲುವುದಿಲ್ಲ. ಹುಷಾರಾಗಿರ್ಬೇಕು. ಭೇದವಾದ ಹೇಳಂತವ್ರು ಅಜ್ಞಾನದ ಉಪಚಾರ, ಅಜ್ಞಾನದ ವಿಚಾರ, ಮತ್ತೇನದ ಅಜ್ಞಾನದ ಗ್ರಂಥಗಳನ್ನು ಬರೆದು ತಂದು ಕೊಡ್ತಿರ್ತಾರ. ಅವು ಯಾವ ಮುಟ್ಲಕ್ಕೆ ಹೋಗ್ಬಾರ್ದು. ಯಾವ ಅಜ್ಞಾನಿಗಳು ಭೇದವಚನ ಸತ್ಯವೆಂದು ದೃಢವಾಗಿ ನಂಬಿಕೆಯಿಂದ ಸತ್ಯವೆಂದು ಪ್ರತಿಪಾದಿಸುವರೋ ಅವರು ಅದನ್ನು ನಂಬಿರ್ತಾರ. ಅಜ್ಞಾನಿಗಳು ಭೇದವಾದವನ್ನ ನಂಬಿರ್ತಾರ. ನಂಬಿ ಅದನ್ನೇ ಗಟ್ಟಿ ಹಿಡಿದು ಇನ್ನೊಬ್ಬರಿಗೆ ಅದೇ ಪ್ರತಿಪಾದನೆ ಮಾಡ್ತಿರ್ತಾರೆ. ಅಂಥದನ್ನ ಶ್ರವಣ ಯಾರು ಮಾಡ್ತಾರ ಅವ್ರ ಮಾತುಗಳು ಅಂಥವರು ಸದಾ ಕಾಲ ದುಃಖವನ್ನೇ ಭೋಗಿಸುತ್ತಾರೆ. ಜನನ ಮರಣ, ಜನ್ಮ ಪುನರ್ಜನ್ಮ, ಪಾಪ ಪುಣ್ಯ, ಸುಖ ದುಃಖ, ಗಮನ ಆಗಮನ, ನಾನು ನನ್ನದು ಎಂಬ ಸಂಸಾರ ದುಃಖದಲ್ಲಿ ಮುಳುಗಿ ಬಂಧನಕ್ಕೊಳಗಾಗುತ್ತಾರೆ. ಅಂಥವರಿಗೆ ಶುದ್ಧ ಬ್ರಹ್ಮದ ಜ್ಞಾನವು ಆಗುವುದೇ ಇಲ್ಲ.
ದ್ವೈತ ವಚನಗಳಲ್ಲಿ ವಿಶ್ವಾಸವಿಟ್ಟು ಅದೇ ಸತ್ಯವೆಂದು ಭಾವಿಸಿ ಅವುಗಳ ಜೊತೆಗೆ ಅದ್ವೈತ ವಚನಗಳನ್ನು ಎರಡೂ ಸೇರಿಸಿ ಕೇಳಿದರೆ ಏನಾಗ್ತದೆ? ದ್ವೈತ ಮತ್ತು ಅದ್ವೈತ ಎರಡೂ ಸೇರಿಸಿ ಕೇಳಿದರೆ ಅವರಿಗೆ ಅದ್ವೈತದ ಜ್ಞಾನ ಆಗುವುದಿಲ್ಲ, ಬ್ರಹ್ಮ ಜ್ಞಾನ ಆಗುವುದಿಲ್ಲ, ಅದು ಉಳಿಯುವುದಿಲ್ಲ. ಅದರ ಜೊತೆಗೆ ಇದು ಇರಬಾರದು. ಅದು ಏನಾಗಬೇಕಪ್ಪ ಅಂತಂದ್ರೆ ಕಾಯಿ ತನ ಹೋಗಿ, ದ್ವೈತ ಅಂದ್ರೆ ಕಾಯಿ ಇದ್ದಂಗ. ಕಾಯಿ ಹೆಂಗಿರ್ತದ? ಗಟ್ಟಿ ಇರ್ತದ, ಹುಳಿ ಇರ್ತದ, ಬಿರುಸಿರ್ತದ, ಹೌದಲ್ರಿ? ಅದು ಕಾಯಿ ತನ್ನ ಕಳ್ಕೊಂಡು ಏನಾಗಬೇಕು? ಹಣ್ಣಾಗಬೇಕು, ಮೃದು ಆಗಬೇಕು, ಮಧುರವಾಗಬೇಕು. ಆ ಒಂದು ಕಾಯಿತನ ಹಂಗೆ ಇಟ್ಟುಕೊಂಡು ನಾನು ಹಣ್ಣು ಹಾಕ್ತೀನಿ ಅಂತಂದ್ರೆ ಕಾಯಿತನ ಬಿಟ್ಟು ತ್ಯಾಗ ಮಾಡಿ ಹಣ್ಣಾಗಬೇಕು. ಏನು ಅದು ಕಾಯಿತನ ಇಟ್ಕೊಂಡ್ಕೆ ಹಂಗೆ ಹಣ್ಣಾಯ್ತಂದ್ರೆ ಅದಕ್ಕೆ ಬೆಲೆ ಇರ್ತದೇನ್ರಿ? ಈಗ ಬಾಲ್ಯವನ್ನ ತ್ಯಾಗ ಮಾಡಿ ಯೌವನಕ್ಕೆ ಬರ್ತಾರೆ, ಯೌವನಕ್ಕೆ ತ್ಯಾಗ ಮಾಡಿ ವೃದ್ಧಾಪ್ಯಕ್ಕೆ ಹೋಗ್ತಾರೆ. ಈ ವೃದ್ಧಾಪ್ಯಕ್ಕೆ ಹೋಗಿ ಯೌವನದವ್ರಂಗ ಮಾಡ್ಕೊತಿದ್ರ, ವೃದ್ಧಾಪ್ಯ ಬಿಟ್ಟು ಬಾಲ್ಯ ಹುಡುಗರಂಗ ಮಾಡಿದ್ರ ಅಂತಂದ್ರ ಅದಕ್ಕೆ ಬೆಲೆ ಇರ್ತದೇನು? ಆ ವೃದ್ಧಾಪ್ಯಕ್ಕೆ ತಕ್ಕಂತ ಗಾಂಭೀರ್ಯ ಬೇಕಾ ಬೇಡ? ಅದೇ ಹೇಳ್ತಾರ ಅವರು. ಯಾವಾಗ ಅವೆಲ್ಲ ಇಟ್ಕೊಂಡ್ಕೆ ವೃದ್ಧಾಪ್ಯ ಆಗಿ ನಾವು ಹಿರಿಯರಂತೀವಿ ಅಂದ್ರೆ ಅವು ಆಗಂಗಿಲ್ಲ. ಅದಕ್ಕೆ ತಕ್ಕಂತೆ ಒಂದು ಗಾಂಭೀರ್ಯ ಬೇಕು. ಅದಕ್ಕೆ ತಕ್ಕಂತೆ ಅದ್ವೈತ, ದ್ವೈತ ಎಲ್ಲ ಸ್ಟೇಜ್ಗಳದಾವ. ಆ ದ್ವೈತ ಕಳ್ಕೊಂಡು ದ್ವೈತಕ್ಕೆ ಬರಬೇಕು, ದ್ವೈತ ಕಳ್ಕೊಂಡು ಅದ್ವೈತಕ್ಕೆ ಬರಬೇಕು. ಅವುಗಳನ್ನ ಹಂಗೆ ಇಟ್ಕೊಂಡು ನಾ ಅದ್ವೈತಕ್ಕೆ ಬರ್ತೇನೆ ಅಂತಂದ್ರೆ ಎಂದು ಐಕ್ಯ ಸ್ಥಳ ತಲುಪ್ಲಿಕ್ಕೆ ಆಗಂಗಿಲ್ಲ. ಎಂದು ಶಿವಜೀವೈಕ್ಯದ ಲಾಭ ಆಗಂಗಿಲ್ಲ. ಜೀವ ಶಿವನಾಗುವುದು, ಜೀವ ಬ್ರಹ್ಮನಾಗುವುದು ಅವೆಲ್ಲ ಆಗಂಗಿಲ್ಲ ಅನ್ನಂಥದ್ದು ಹೇಳ್ತಾರೆ. ಲಾಭ ಆಗಂಗಿಲ್ಲ. ಆದ್ದರಿಂದ ಈ ಒಂದು ಅಸತ್ಯ ಭೇದಪರ ವಚನಗಳನ್ನ ಕೇಳಿದಾಗೂ ಏನ್ ಮಾಡಬೇಕು? ಅವು ನಿಜವಲ್ಲವೆಂದು ತಿಳಿಬೇಕು. ನಿಜ ಅಲ್ಲಂತ ತಿಳ್ಕೊಂಡು ಕೇಳಿದಾಗ ಸಹಿತ ಅವು ಖರೆ ಅಲ್ಲಂತ ಯಾರು ತಿಳ್ಕೊಂಡು ಯಾರು ಇರ್ತಾರ ಅವ್ರಿಗೇನಾಗ್ಬಿಡ್ತದ? ಬ್ರಹ್ಮಜ್ಞಾನ ಅಂಥವ್ರಿಗೆ ಆಗ್ತದ. ಅವು ವೇದವಾದದ ಮಾತುಗಳು ಕೇಳ್ತಾ ಇದ್ರು ಸಹಿತ ಏನ್ ಹಂಗೆ ಹೇಳ್ತಿರ್ತಾವ, ಅವೆಲ್ಲ ಅಜ್ಞಾನದ ಮಾತುಗಳು ಅಂತೇಳಿ ಅಭಿಪ್ರಾಯ ಯಾವನಿಗೆ ಇರ್ತದ ಅವನಿಗೆ ಬ್ರಹ್ಮಜ್ಞಾನ ಆಗ್ತದ. ಈಗ ಏನ್ ಮಾಡೋರು? ನಮ್ಗಿರೋರೇ ಅಂತವ್ರ ಭೇದವಾದಿಗಳ ಸಂಘನೇ ಇರ್ತದ, ಅಂತವ್ರೆ ಮಾತಾಡೋರು ನಮ್ಮ ಜೊತೆಗೆ ಇರ್ತಾರೆ. ಆದ್ರೆ ಅವ್ರ ಸಿದ್ಧಾಂತ, ಅವ್ರ ವಿಚಾರ ಎಲ್ಲ ಅವು ಸುಳ್ಳದವ, ಅವು ಅಜ್ಞಾನ ಅದಾವ, ಅವು ದುಃಖ ಕಾರಣ ಅದಾವ ಅಂತೇಳಿ ಅವನು ಸರಿಯಾಗಿ ಗಟ್ಟಿಯಾಗಿ ತಿಳ್ಕೊಂಡು ಭೇದವಾದಿಗಳ ವಿಚಾರ ತಲೆ ಒಳಗೆ ಕಿವ್ಯಾಗ ಬಿದ್ದರೂ ಕಿವ್ಯಾಗ ಹಾಕೊಳ್ಳಾರ್ದಂಗೆ ಇರ್ತಾನಲ್ಲ, ಅವನಿಗೆ ಬ್ರಹ್ಮಜ್ಞಾನ ಆಗ್ತದ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಯಾತೆ ಜೂ ಯಾವಾಗ ಸುನಯ ಭೇದಕೋ ವಚನ ಲಖೈಸು ಅಸತ್ಯ. ಅಂದ್ರೆ ಭೇದಪರ ವಚನಗಳನ್ನು ಕೇಳಿದಾಗೂ ಅವೆಲ್ಲ ನಿಜವಲ್ಲವೆಂದು ಯಾರು ತಿಳುಗುತ್ತಾರೋ ತಬಹೇ ತಾಕು ಜ್ಞಾನವೇ, ಅಂಥವ್ರಿಗೆ ಜ್ಞಾನ ಆಗ್ತದ. ಯಾರು ಭೇದವಾದಿಗಳ ಮಾತು ಕೇಳಿ ಅವೇ ಸತ್ಯ ಅಂತ ಯಾರು ತಿಳ್ಕೋತಾರ, ತಮ್ಮೊಳಗಿನ ಎಂಥದಲ್ಲ ಅದ್ವೈತ ಬ್ರಹ್ಮನನ್ನು ಅಭದ್ರ ಮಾಡ್ಕೋತಾರ, ಅವರಿಗೆ ಜ್ಞಾನ ಆಗಂಗಿಲ್ಲ. ಇದೊಂಥರ ಗಾರ್ಡ್ ಹಾಕಿದಂಗ. ಭೇದವಾದಿಗಳ ಮಧ್ಯೆ ಇದ್ರೂ ಆ ಭೇದವಾದಿಗಳ ವಿಚಾರಗಳ ತಲೆಗೆ ಹಾಕೊಳ್ಳಾರ್ದಂಗಿರೋದು. ವಾಟರ್ ಪ್ರೂಫ್ ಅಂತಾರಲ್ಲ, ನೀರಾಗಿದ್ರು ನೀರು ಮುಟ್ಟಿಸ್ಕೊಳ್ಳಲ್ಲ, ಬೆಂಕಿಯಾಗಿದ್ರು ಬೆಂಕಿಯ ಫೈರ್ ಪ್ರೂಫ್ ಅಂತ ಇರ್ತಾವಲ್ರಿ, ಹಂಗ ಇದು ಭೇದವಾದಿ ಪ್ರೂಫ್ ಇದು ಪರ್ಸನಾಲಿಟಿ. ಭೇದವಾದಿಗಳು ನಮ್ಮ ಜೊತೆಗೆ ಇದ್ದಾಗ್ಲೂ ಸಹಿತ ಅವರು ಭೇದವಾದದ ವಿಚಾರಗಳು ಹೇಳಿದಾಗ ಅವೆಲ್ಲ ಸುಳ್ಳು ಕತ್ತಿ ಅಂತೇಳಿ ಅಭಿಪ್ರಾಯ ಅವನ ಮನಸ್ಸಿನಾಗ ಇರ್ತದ, ಅವನಿಗೆ ಜ್ಞಾನ ಆಗ್ತದ. ಹಂಗಾಗಬೇಕಂತ ಅಜ್ಞಾನ ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಇದ್ದಂಗ ಇದ್ಯಾವ ಪ್ರೂಫ್? ಇದು ಇಗ್ನೋರೆನ್ಸ್ ಪ್ರೂಫ್. ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನ. IGNORANCE. ಇಗ್ನೋರೆನ್ಸ್ ಅಂತಂದ್ರ ಸುತ್ತಮುತ್ತ
ಇಗ್ನೋರೆಂಟ್ಗಳೇ ಇದ್ದಾಗ ನಾವೇನ್ ಮಾಡ್ಲಕ್ಕಾಗ್ತದೆ? ನಮಗೆ ಸುತ್ತಮುತ್ತ ಜ್ಞಾನಿಗಳಿಲ್ಲಪ್ಪ, ಅಜ್ಞಾನಿಗಳೇ ಅದರ. ಈಗ ಅಜ್ಞಾನಿಗಳ ಮಾತು ಸುಮ್ಮಿರ್ಲಕ್ಕಾಗ್ತದ? ಅವ್ರು ಏನಾರ ಮಾಡ್ತಿರ್ತಾರ, ಮಾತುಗಳು ಕೇಳ್ತಿರ್ತೀವಿ. ಅವು ಕೇಳ್ತಾ ಇರ್ಬೇಕಾದ್ರೆ ನಮ್ಮೊಳಗೆ ಏನಿರ್ಬೇಕು? ಇಗ್ನೋರೆನ್ಸ್ ಪ್ರೂಫ್ ಅಂತಂದ್ರೆ ಅವರ ವಿಚಾರಗಳೆಲ್ಲ ಸುಳ್ಳದ, ಸುಮ್ಮಂಗೆ ಪಾಲ್ತು ಒದರ್ತಿರ್ತಾವೆ. ಟೈಮ್ ಪಾಸಿಗೆ ಏನಕ್ಕೆ ಮಾತಾಡಲಕ್ಕೆ ಬಿಡು ಅಂತ ಹೇಳಕ್ಕೆ ಬಿಟ್ಟು ಬಿಡ್ಬೇಕು. ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಬೆನ್ನತ್ತಿ ಅವೇ ಕರೆ ಅಂತ ಹೋಗ್ಬಾರ್ದು. ಎಷ್ಟು ಚಂದದ ಇದು ದೋಹ ಗೊತ್ತದ. ಯಾತೇ ಸುನೈ ಜೂ ವೇದಕ್ಕೆ ವಚನ ಲಕ್ಕೈ ಸು ಅಸತ್ಯ. ಅವ ಏನ್ ವೇದ ವಚನಗಳು ಕೇಳಿದ್ರು ಸಹಿತ ಅವು ಅಸತ್ಯ ಅಂತ ಅವನು ಅನ್ಕೊಂಡಿರ್ತಾನ. ತವಿ ತಾಕು ಜ್ಞಾನವೈ ಮಹಾವಾಕ್ಯತೆ ಸತ್ಯ. ಅಂತವನಿಗೆ ಈ ಮಹಾವಾಕ್ಯ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅವನಿಗೆ ಇದರ ಲಾಭ ಆಗ್ತದ. ಏ ಶಿಷ್ಯನೇ, ನೀನು ಯಾವಾಗ ದ್ವೈತ ವಾರ್ತೆಯನ್ನು ಕೇಳುವೆಯೋ ಆವಾಗ ನಿನಗೇನಾಗಬೇಕಪ್ಪ ಅಂತಂದ್ರೆ ನರಕವನ್ನು ಕೇಳುತ್ತಿದ್ದೇನೆ ಅಂತ ಅನ್ನಿಸ್ಬೇಕು. ಇದು ಕೆಟ್ಟದ್ದು, ಇದು ಫಾಲ್ತು, ಇದು ವೇಸ್ಟು, ಇದು ದಾರಿ ತಪ್ಪಿಸ್ತದ, ಇದು ನಮಗೆ ಹಾಳು ಮಾಡ್ತದ ಅನ್ನೋಂಥ ವಿಚಾರಗಳು ನನ್ನ ಕಿವ್ಯಾಗ ಬೀಳಕತ್ತವ ಅನ್ನಂಗ ನಿಮಗೇನಾಗಬೇಕಪ್ಪ ಅಂತಂದ್ರೆ ಮನಿಹಾಳ ಮಾತುಗಳು ಇವು ಅದಾವ, ಇವು ಕೇಳಬಾರ್ದು ಅಂತೇಳಿ ನಿಮಗೆ ಬರ್ಬೇಕದು. ಮತ್ತೆ ಅದನ್ನು ಹೇಳುವವರೆಲ್ಲ ಮಹಾ ಮೋಸಗಾರರದರ ಅಂತ ಅವ್ರ ಬಗ್ಗೆ ನಿಮಗೆ ಏನಾಗಬೇಕು? ಹಿಂದೂ ಬೇರೆ, ವೀರಶೈವ ಬೇರೆ, ಲಿಂಗಾಯತ ಬೇರೆ, ಭೇದವಾದ ಮಾಡ್ಲಕತ್ತಾರ ಇಲ್ಲ? ಈಗ ಸಮಾಜಕ್ಕೆ ಹತ್ತಕ್ಕೆ ಕೆಲಸ ಮಾಡ್ಲಕತ್ತಾರ ಇಲ್ಲ? ಇಷ್ಟ ಲಿಂಗ ಬೇರೆ, ಸ್ಥಾವರ ಲಿಂಗ ಬೇರೆ. ಈಗ ಹತ್ತಕ್ಕೆ ಕೆಲಸ ನಡೆದದಲ್ರಿ ಈಗ ಪ್ರಯತ್ನ, ಅದಕ್ಕೆ ಮತ್ತೆ ಸರ್ಕಾರದವರು ಸಪೋರ್ಟ್ ಮಾಡ್ಲಕತ್ತಾರ. ಇಂಥ ಮಾತುಗಳು ಕೇಳಾಗ ಏನ್ ಅನಿಸ್ಬೇಕು? ಹೇ ಶಿಷ್ಯನೇ, ನೀನು ಯಾವಾಗ ಈ ದ್ವೈತ ವಾರ್ತೆಯನ್ನು ಕೇಳುವೆಯೋ ಆವಾಗ ನರಕವನ್ನು ಕೇಳುತ್ತಿದ್ದೇನೆ ಎಂದು ಮತ್ತು ಅದನ್ನು ಹೇಳುವವರೆಲ್ಲ ಮಹಾ ಮೋಸಗಾರರೆಂದು ತಿಳಿ. ಆ ಮೂರ್ಖರು ನಿನ್ನನ್ನು ಪರಮ ಪುರುಷಾರ್ಥವಾದ ಮೋಕ್ಷದ ಸುಖದಿಂದ ನಿನ್ನನ್ನು ಅಗಲಿಸಿ ದೂರ ದೂರ ಒಯ್ಯುತ್ತಿದ್ದಾರೆ ಎಂದು ತಿಳಿ. ವಿಶ್ವ ಸಂದೇಶ ಅಂತಾರೆ ಇದಕ್ಕ. ಇಡೀ ಜಗತ್ತಿಗೆ ಹೇಳಂತ ಮಾತಿದು, ಒಬ್ಬರಿಗೆ ಕುಂದಿರಿಸಿ ಹೇಳೋ ಮಾತಲ್ಲ ಇದು. ಹೌದಾ ಇಲ್ಲ? ಶಿಷ್ಯತೆ ಸುನಿ ಜೋ ವೇದ ಕಹಾನಿ ಜಾನಿ ಝೂಟತೆ ನರಕ ನಿಶಾನಿ ತಿನಕೆ ಕಹನ ಹಾರ ಸವ ಝೂಟೈ ಪುರುಷಾರ್ಥ ಸುಖತೆ ಸಟ ರೂಠೈ. ಹಿಂಗಾಗಿ ಮುಂದೇನು ಹೇಳ್ತಾನ? ತಿನಕೋ ಭೇದವಾದಿಗಳ ಸಂಘವನ್ನ ಎಂದಿಗೂ ಮಾಡಬೇಡ. ಒಟ್ಟ ಭೇದವಾದಿಗಳ ಸಂಘ ಬೇಡ, ನಮ್ಮ ಸಮೀಪ ಅವರು ಬರಬಾರದು. ಭೇದವಾದಿಗಳು ನಮ್ಮ ಮನೆಯ ಚಪ್ಪಲಿ ಬಿಡುವ ಜಾಗದಲ್ಲಿ ಸಹಿತ ಅವರು ಬರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಇದನ್ನ ಗಟ್ಟಿಯಾಗಿ ತಿಳ್ಕೋಬೇಕು. ಏನಾರ ಡಿಫರೆನ್ಸ್ ಮಾಡಿ ಹೇಳ್ತಿದ್ರು, ನಿಮ್ ಕಡೆಯಿಂದ ಶಕ್ತಿ ಇತ್ತು, ಯಾವ್ದಾರ ಒಂದು ಪ್ರೋಗ್ರಾಮ್ನೊಳಗೆ ಅದು ಬೇರೆ ಇದು ಬೇರೆ ಅಂತಿಂತವ್ರು ಏನಾರ ಹೇಳೋರು ಬಂದ್ರು ಅಂತಂದ್ರ ಈ ವೇದಿಕೆ ಮೇಲೆ ನಿಂತು ಇಂಥ ಮಾತು ಹೇಳಿ ಜನರ ತಲೆ ಕೆಡಿಸಬೇಡ್ರಿ ಅಂತೇಳಿ ವಿರೋಧ ಮಾಡಬೇಕು. ನಮ್ಮ ಮನೆ ಹತ್ರ ಬಂದ್ರು ಸಹಿತ ಅಂತವ್ರಿಗೆ ಬರ್ಲಿಕ್ಕೆ ಬಿಡಬಾರದು. ಅವರ ಸಂಘ ಮುಂದೆ ನರಕಕ್ಕೆ ದಾರಿ. ಒಂದು ವೇಳೆ ಸಂಘ ಘಟಿಸಿದ್ದಾದರೆ ಅವರ ಸಂಘದಲ್ಲಿ ಇದ್ರೂ ಸಹಿತ ಏನ್ ಮಾಡಬೇಕು? ಅವರ ವಚನಗಳನ್ನ ಕೇಳಬೇಡ. ಅವರ ಸಂಘದಾಗಿದ್ದು 20 ವರ್ಷ ಕಳೆದೀನಿ ನಾನು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 20 ವರ್ಷ ಕಳೆದೀನಿ. ಕಳೆದರೂ ಸಹಿತ ನನಗೆ ನನ್ನದೇ ಆದ ಗಟ್ಟಿ ನಿರ್ಧಾರಗಳಿರುವ ಕಾರಣ ಅವ್ರ ಬೆನ್ನತ್ತಿ ಹೋಗಿ ನಾನು ಹಾಳಾಗಿಲ್ಲ. ಅವ್ರ ಜೊತೆಗೆ ಇದ್ದೆ. ಅವ್ರು ಬಿಟ್ರೆ ಮತ್ತೆ ಬೇರೆ ಗತಿ ಇಲ್ಲ ಅನ್ಕೊಂಡು ಹಂಗಾಗಿದ್ದೆ ನಾನು. ಈಗೇನು ಅವ್ರ ಜೊತೆಗೆ ಹೋಗಿನೇನ್ರಿ? ಯಾರ ಕೈಲಾರ ಬಯಸ್ಕೊಳ್ಳೋದು, ಯಾರ ಕೈಲಾರ ಬಳಸ್ಕೊಳ್ಳೋದು. ಇಲ್ಲಿ ಮಾನ್ವಿ ಅಂತ ಬರ್ತದೆ ನಮ್ಮ ತಾಲೂಕಲ್ಲಿ, ಒಂದು ದೊಡ್ಡ ಸ್ಟೇಜ್ ಹಾಕಿ ಇವರೇ ಭೇದವಾದಿಗಳದೇ ಒಂದು ದೊಡ್ಡದ ಕಾರ್ಯಕ್ರಮ ಮಾಡಿದ್ರಪ್ಪ. ಮಾಡಿ ಹೊತ್ನಾಗ ಅಲ್ಲಿ ಏನ್ ದೊಡ್ಡ ಪಂಡಿತರಂಗ ಹಿಂದೂ ಬೇರೆ ಲಿಂಗಾಯತ್ ಬೇರೆ ಅಂತೇಳಿ ಆ ಹಿಂದೂ ಧರ್ಮದ ಪದ್ಧತಿ ಅದು ತಾಳಿ ಅನ್ನೋದು, ತಾಳಿ ಕಟ್ಕೋಬಾರ್ದು,
ಮೂಗು ಬಟ್ಟೆ ಇಟ್ಕೋಬಾರ್ದು, ಹಣಿ ಕುಂಕುಮ ಹಚ್ಕೋಬಾರ್ದು, ಬರೀ ಈ ಬತ್ತಿ ಹಚ್ಕೋಬೇಕು. ಮತ್ತೇನಪ್ಪ, ಕಾಲುಂಗ್ರಿ ಇಟ್ಕೋಬಾರ್ದು. ಒಟ್ಟ ಮುತ್ತೈದೆತನ ಏನದವ ಅವೆಲ್ಲ ಹಿಂದೂ ಧರ್ಮದ ಪದ್ಧತಿ. ನೀವು ವೀರಶೈವ ನಿಷ್ಠರು, ಇದು ವೀರಶೈವ ಅನ್ನಂಗಿಲ್ಲ, ಅವ್ರು ವೀರಶೈವ ಮೊದಲು ಅಂತಿದ್ರು. ಆ ಮಾಧ್ಯಮದೇವಿ ಎಲ್ಲ ಹುಳ ಬಿಟ್ಟಕ್ಕ ಏನಾಗ್ಯದ, ವೀರಶೈವ ಬಿಟ್ಟು ಲಿಂಗಾಯತ. ಮೊದಲೆಲ್ಲ ವೀರಶೈವ ಧರ್ಮನೇ ಶ್ರೇಷ್ಠ ಮಾಧ್ಯಮದೇವಿ ಬುಕ್ಗಳದಾವ. ಬಸವಣ್ಣವರು ವೀರಶೈವ ಧರ್ಮ ಹೇಳ್ಯಾರ, ಆ ವೀರಶೈವ ಧರ್ಮ ಅಂದಳು. ಮುಂದೆ ಬರ್ತಾ ಬರ್ತಾ ತಂದೆ ಒಂದು ದಾರಿ ತೋರಿಸ್ಬಿಟ್ಲ ಅಮ್ಮ. ಅದಕ್ಕೆ ಎಲ್ಲ ಒಟ್ಟು ಕೆಟ್ಟ ಹೋಗ್ಬಿಡ್ತಾವ. ಆ ತಾಯಿ ಮಾಡಿದ ವಿಷ ಬೀಜ ಬಿತ್ತಿದ ವಿಷ ಬೀಜದ ಫಲನೇ ಇವತ್ತಿನ ದಿವಸ ಸಮಾಜದಾಗ ಅಷ್ಟು ಮಂದಿ ಅದನ್ನ ಯಾರು ಫಾಲೋ ಮಾಡ್ಲಿಕ್ಕತ್ತಾರ, ಕೆಟ್ಟದ್ರ ಫಾಲೋ ಮಾಡಿದವ್ರು ಕೆಟ್ಟ ಪರಿಣಾಮ ಅನುಭವಿಸ್ಬೇಕಾಗ್ತದೆ. ಸಮಾಜಘಾತಕ ಕೆಲಸ. ಅದಕ್ಕೆ ಏನಾಗ್ಬಿಡ್ತು, ಆ ಅಮ್ಮನ ಹಂಗ ಮಾಡಿ ಏನೋ ಮಾಡ್ಬಿಟ್ಲು. ಆಯ್ತಪ್ಪ, ಸ್ಟೇಜ್ ಮೇಲೆ ಏರ್ಬಿಟ್ರು ಮಂದಿ. ಏರಿ, ನಿನಗೆ ಯಾವ ಕರೆಸನ ಈ ಊರು ಗೌಡ, ಆ ಗೌಡನ ಹೆಣತಿವು ತಾಳಿ ಬಳಿ ಎಲ್ಲ ಮೊದಲು ತೆಗೆದು ಏನ್ ಹೇಳಕ್ ಬಂದಿರತ್ತ. ರಾತ್ರಿ ಸ್ಟೇಜ್ ಮೇಲೆ ಏರಿದ್ರ ಎಲ್ಲ ಸ್ವಾಮೀಜಿಗಳು ಚಿಂದ ಚುದುರೆಯಾಗಿ ಎದ್ದು ಓಡಿ ಬಂದು ಬಿಟ್ಟಿದ್ರು. ಓಡಿ ಬಂದು ಇಲ್ಲಿ ನಮ್ಮ ರಾಯಚೂರಾಗ ಬೋಳಮಾನ್ ದೊಡ್ಡಿ ರೋಡ್ನಾಗ ಒಂದು ಬೀದರ್ ಕಡೆ ಒಬ್ಬ ಇಂಜಿನಿಯರ್ ಅವ್ರ ಮನೆಯಾಗ ಬಂದು ಒಪ್ಕೊಂಡಿದ್ರು ಬಾಲ್ಕಿ ಸ್ವಾಮಿಗಳು, ಬಾಲ್ಕಿ ಸ್ವಾಮೀಜಿಗಳು, ಪಟ್ಟದೇವ್ರಂತ. ಮತ್ತೆ ನಮ್ಮ ರಾಯಚೂರು ನಮ್ಮ ರಾಷ್ಟ್ರೀಯ ಬಸವದಳ ಬಲ್ಲಟ್ಟಿಗೆ ಬಸನಗೌಡ್ರು ಅಂತಂದ್ರೆ ಅವರಿದ್ದರ. ರಾತ್ರಿ ಹಿಂಗಾಗಿ ಸ್ವಾಮಿ ಏನ್ ಮಾಡ್ಬೇಕು ಅಂತಂದಾಗ ಮತ್ತ ನಾವು ಅವರು ಹೋಗಿ ಅವ್ರ ಮನೆಗೆ ಹೋಗಿ ಕುಂತು ಮಾತಾಡಿ ಅವ್ರಿಗೆ ಸುರಕ್ಷಿತವಾಗಿ ಮುಂದೆ ಬಾಲ್ಕಿ ಕಳಿಸೋ ವ್ಯವಸ್ಥೆ ಮಾಡಿದೆವು. ಹಿಂಗ ಅವ್ರದ್ರಾಗೆ ಇದ್ದೀವಿ. ಎಲ್ಲ ಓರೆ ಕೋರೆಗಳು ಎಲ್ಲ ಗೊತ್ತದವ ನಮಗೆ. ಆದ್ರೂ ಏನದಂದ್ರೆ ತಪ್ಪು ದಾರಿ ಹಿಡಿದಾಗ ಇಂಥ ಅನುಭವಗಳು ಆಗಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ದೊಡ್ಡ ಸಮಸ್ಯೆ. ಭೇದವಾದ ಅದನ್ನೇ ಸಾಧಿಸ್ಕೋತ ಅವ್ರ ಜನ್ಮನೇ ಹಾಳು ಮಾಡ್ಕೊಂಡು ಹೋಗ್ಬಿಡ್ತಾರ. ಅಯ್ಯೋ ಅನಿಸ್ತದ, ಎಂತಿಂತ ದೊಡ್ಡ ದೊಡ್ಡ ಪ್ರತಿಭೆಗಳು ಹೆಂಗಾಗ್ಬಿಟ್ರಲ್ಲಪ್ಪ. ಇವರೆಲ್ಲರೂ ಸತ್ಯನ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ಅವ್ರು ಏನ್ ತಿಳ್ಕೊಂಡಾರ ಅದನ್ನೇ ಸತ್ಯ ಅಂತ ತಿಳ್ಕೊಂಡಾರ, ಭೇದವಾದನೇ ಸತ್ಯ ಅಂತ ತಿಳ್ಕೊಂಡ್ರ. ಅದು ಹೆಂಗ್ ಸಾಧ್ಯ ಆಗ್ತದ? ಅದಕ್ಕೆ ಒಂದು ವೇಳೆ ಸಂಘವು ಘಟಿಸಿದ್ದಾದರೆ ಅವರ ವಚನಗಳನ್ನು ಕೇಳಬೇಡ. ಅವ್ರ ವಚನ ಕೇಳಬೇಡ. ಅವ್ರ ಸಂಘಟನೆ ಇದ್ದಿ ಅಂತಂದ್ರೂ ಅವ್ರ ಹಂಗೆ ಹೇಳ್ತಿರ್ತಾರ, ಅದಕ್ಕೆ ಕೇಳಬೇಡ. ಒಂದು ವೇಳೆ ಎಲ್ಲಿಯಾದರೂ ಅವರ ವಚನಗಳು ಕೇಳಿದರೆ ಆ ಕ್ಷಣವೇ ಅವುಗಳನ್ನು ಅಸತ್ಯವೆಂದು ತ್ಯಜಿಸಿ ಬಿಡು. ಅವೆಲ್ಲ ಸುಳ್ಳು ಅಂತೇಳಿ ಅವು ತ್ಯಜಿಸಿ ಬಿಡು. ಅವು ತಲೆಗಿಟ್ಕೊಳ್ಲಕ್ ಹೋಗ್ಬೇಡ. ಮತ್ತ ಅವು ಹಿಂಗಂದಾರ ಹಾಂಗಂದಾರ ಅಂತ ಹೇಳಕ್ಕೆ ಅವಕ್ಕೆ ಉತ್ತರ ಕೊಡ್ಲಕ್ಕ, ರೆಸ್ಪಾನ್ಸ್ ಕೊಡ್ಲಕ್ಕ, ಅವ್ರ ಸಂಗಡ ಜಗಳಕ್ಕ ಏನು ಮಾಡಬೇಡ. ಅವೆಲ್ಲ ಸುಳ್ಳು ಅಂತೇಳಿ ಅಲ್ಲೇ ತ್ಯಜಿಸಿ ಬಿಡು. ಬೈನ ವಚನ, ನಾಸ್ತಿಕರವಾದ, ಮೇಚ್ಛ ಸಮ, ಇವು ನೀಚರ ಮಾತುಗಳು ಅಂತ ತಿಳಿದು ಏನ್ ಮಾಡಿಬಿಡು, ಅವುಗಳಿಂದ ದೂರವಾಗಿರು. ಅವೆಲ್ಲ ನೀಚ ವಿಚಾರಗಳಂತ ತಿಳ್ಕೊಂಡು ದೂರವಾಗಿರು. ಯಾರು ತಿಳಿಸಿ ಹೇಳ್ತಾರ್ರಿ ಇದನ್ನ? ಎಲ್ಲರೂ ತಿಳಿಸಿ ಹೇಳ್ತಾರೇನ್ರಿ ಇಂಥವು? ಅಭೇದವನ್ನ ನೀನು ಸಾಧನೆ ಮಾಡು, ಭೇದವನ್ನ ಕಳ್ಕೋ, ಮೋಕ್ಷ ಹೊಂದು, ಹಿಂಗೆಲ್ಲ ಹೇಳಿ ಅಭೇದದವರು ಸಿಕ್ಕಾಗ ನೀ ಹ್ಯಾಂಗಿರ್ಬೇಕು ಅನ್ನೋದು ಯಾರು ತಿಳಿಸಿ ಹೇಳ್ಯಾರ ಇಲ್ಲಿ ತನಕ? ಈ ರೀತಿ ಯಾವ ಶಾಸ್ತ್ರದಾಗ ಹೇಳ್ರಿ? ತಿನಕೋ ಸಂಗನ ಕಬಹು ಕಿ ಜೈ ವೈಜು ಸಂಗನ ವಚನ ಸುನೀಲ್ ಜೋ ಕಹು ಸುನೈ ತು ಸುನತ ತ್ಯಾಗವು ಮೇಚ್ಛ ಬೈನ ವಚನ ಸಮ ಲಿಖಿ ಭಾಗವು. ಬೈನ ವಚನ ಬೈನ ಅಂದ್ರೆ ನಾಸ್ತಿಕರ ಮಾತುಗಳು, ಒಂದು ನೀಚ ವಿಚಾರಗಳು ಅಂತ ತಿಳ್ಕೊಂಡು ಬಿಟ್ಬಿಡೋ ಅಂತ. ಭೇದವಾದಿಗಳಂದ್ರೆ ನಾಸ್ತಿಕರ ಸಮ ಅವರು. ಅಖಂಡ ಅಭೇದವಾದಿಗಳೇ ಆಸ್ತಿಕರು. ಇಷ್ಟೇ ತಿಳ್ಕೊಂಡ್ಬಿಡ್ಬೇಕು. ಮುಂದೆ 229 ವಿಷಯಾಂಕ. ಇದು ಏನು ಜ್ಞಾನ? ಎಲ್ಲರ ಈ ತರ ಹೇಳಿದ್ದು ಕೇಳಿರ? ಎಲ್ಲರ ಈ ತರ ಸರಳ ಮಾಡಿ ತಿಳಿಸಿ ಹೇಳಿದ್ದು ಕೇಳಿರ? ಯಾವುದರ ಗ್ರಂಥದೊಳಗಿಟ್ಟು ಸರಳವಾಗಿ ನೀವು ಹೆಂಗ್ ನಡಿಬೇಕು ಅನ್ನೋದು ಹೇಳ್ಯಾರಲ್ಲ ಇಲ್ಲಿ. ಈ ತರ ಎಲ್ಲಿ ಹೇಳ್ಯಾರ ಹೇಳ್ರಿ? ಎದ್ರಾಗರ ಕೇಳಿರ? ಕೇಳಿಲ್ಲ. ಓದಿರ? ಓದಿಲ್ಲ. ನಾ ಹೇಳಿದ್ರೆ ನೀವು ಕೇಳಕತ್ತೀರ? ಇಲ್ಲ.
ಎಲ್ಲಿ ಇಟ್ಟು ಕಿವಿ ಮಾತುಗಳು ಹೇಳಿಲ್ಲ, ಯಾರು ಕಿವಿ ಮಾತು ಹೇಳಿಲ್ಲ, ಈ ಪರಿ ತಿಳಿಸಿ ಹೇಳಿಲ್ಲ. ಅದಕ್ಕೆ ವಿಚಾರ ಸಾಗರ ಯಾಕೆ ಗಟ್ಟಿಯಾಗಿ ಹಿಡಿದೇವೆ ಅಂತಂದ್ರ ಬಹಳ ಸಮೀಪಕ್ಕೆ ಆತ್ಮೀಯವಾಗಿ ತಿಳಿಸಿ ಹೇಳಿದಂತ ಗ್ರಂಥ ಇದು. ನಮ್ಮನ್ನ ಕುರಿತು ನಾವೇ ಹೇಳ್ಕೊಳ್ಳೋ ಗ್ರಂಥ ಅದ ಇದು. ಇನ್ನೊಬ್ರು ಹೇಳೋದು ಉಪದೇಶದ ಬುಕ್ ಅಲ್ಲ ಇದು. ಅದಕ್ಕೆ 229ನೇ ವಿಷಯಾಂಕ ಏನದ? 229ನೇ ವಿಷಯಾಂಕ ಅಂತಂದ್ರೆ ನಿನ್ನೆ ತನಕ ಇಲ್ಲಿ ತನಕ ಮಾಡಿದ್ರಿ ವಿಚಾರ ಸಾಗರ. ಇವತ್ತಾದ್ರ ಮುಂದಿನ ಭಾಗ ಮಿಥ್ಯಾ ದುಃಖದ ನಾಶ ಮಿಥ್ಯವಾದ ಉಪಚಾರದಿಂದಲೇ ಆಗುತ್ತದೆ. ಇಲ್ಲಿ ಬಹಳ ಚಂದದ ಮಿಥ್ಯಾ ದುಃಖದ ನಾಶ ಮಿಥ್ಯವಾದ ಉಪಚಾರದಿಂದಲೇ ಆಗುತ್ತದೆ. ಮೊದಲು ಅವ ಕೇಳಿದ್ನಲ್ಲ, ಬ್ರಹ್ಮ ಸತ್ಯ ಅಂತ ಹೇಳ್ತೀರಿ, ಅದರ ಜೊತೆಗೆ ಗುರುನು ಸತ್ಯ ಅಂತ ಹೇಳ್ತೀರಿ, ಅದರ ಜೊತೆಗೆ ವೇದನೂ ಸತ್ಯ ಅಂತ ಹೇಳ್ತೀರಿ. ಮೂರು ಸತ್ಯಗಳು ಹೇಳಿದ್ರೆ ಹೆಂಗ? ಸತ್ಯ ವಸ್ತುಗಳು ಎಷ್ಟದವ? ಒಂದೇ ಆದ. ಒಂದೇ ಸತ್ಯ ವಸ್ತು ಇತ್ತಂದ್ರ ನಾವು ಬ್ರಹ್ಮ ಒಂದೇ ಸತ್ಯ ಅಂದ್ರ ನಾವು ಗುರು ಮತ್ತು ಶಾಸ್ತ್ರ ಮಿಥ್ಯ ಅನ್ಬೇಕಾಗ್ತದ. ಮತ್ತ ಗುರು ಶಾಸ್ತ್ರ ಸತ್ಯ ಅಂದೆವು, ಬ್ರಹ್ಮನು ಸತ್ಯ ಅಂದ್ರೆ ಬ್ರಹ್ಮ ಅಖಂಡ ಬ್ರಹ್ಮನಿಗೆ ಏನಾಗ್ತದ? ಅಪಚಾರ ಮಾಡ್ದಂಗಾಗ್ತದ. ಅನೇಕ ಸತ್ಯಗಳದವ. ಅನುಪಮ ಅಂದ್ರ ಅವನಂತ ಇನ್ನೊಬ್ಬ ಇಲ್ಲ ಅಂತ ಹೇಳಿರಲ್ಲ, ಆ ವಾಕ್ಯಕ್ಕೆ ಭೇದ ಮಾಡಿದೆವು ಅಂತಂದ್ರೆ ಏನಾಗ್ತದ? ಅಪಚಾರ ಆಗ್ತದ. ಸತ್ಯ ಬ್ರಹ್ಮ ಅನ್ನೋದು ಸತ್ಯ ಒಂದೇ ಆದ ಅಂತ ಹೇಳಿದ್ಮೇಲೆ ಆ ಅಖಂಡ ಸತ್ಯಕ್ಕೆ ಭಂಗ ಬರ್ತದ. ಈಗ ನಾವು ಗುರು ಮತ್ತು ಶಾಸ್ತ್ರ ಏನದ? ಇದು ಸತ್ಯ ಅನ್ಬೇಕು, ಮಿಥ್ಯ ಅನ್ಬೇಕು. ಬ್ರಹ್ಮ ಸತ್ಯ ಅಂತೇನೋ ಅಂತೀವಿ ಖರೆ, ಈ ಗುರು ಮತ್ತು ಶಾಸ್ತ್ರಗಳಿಗೂ ಸತ್ಯ ಅನ್ಬೇಕು, ಮಿಥ್ಯ ಅನ್ಬೇಕು. ಇದ್ರ ಬಗ್ಗೆ ಈಗ ನಿರ್ಧಾರ. ನಮ್ ಗೌರವ್ ಗಾಬರಿ ಬಿಡ್ತಾವ. ಗುರುವಿಗೆ ಮಿಥ್ಯ ಅಂದ್ರೆ ಹೆಂಗ್ರಿ? ಗುರು ಸತ್ಯ, ಶಾಸ್ತ್ರಗಳು ಮಿಥ್ಯ ಅಂದ್ರೆ ಹೆಂಗ್ರಿ? ಈಗ ಬ್ರಹ್ಮ ಒಂದು ಸತ್ಯ ಅಂತೇಳಿ ಉಳಿದದ್ದೆಲ್ಲ ಮಿಥ್ಯ ಮಾಡ್ಬೇಕಾಗಿದೆ. ಇದ್ರೊಳಗೆ ಅತ್ಯಂತ ಮುಖ್ಯವಾದ ಹಂತ ಗುರು ಮತ್ತು ಶಾಸ್ತ್ರ. ಇವಕ್ಕೆ ಸತ್ಯ ಅಂತೀರ, ಮಿಥ್ಯ ಅಂತೀರ? ದೊಡ್ಡ ಸಮಸ್ಯೆ ಆಗ್ತದಲ್ಲ. ಇಷ್ಟು ಧೈರ್ಯ, ಈ ಥರದ ಧೈರ್ಯದ ಇಂಥ ಒಂದು ವಿಷಯಾಂಕ ಇಡೀ ವಿಶ್ವದೊಳಗೆ ಯಾವ ಗ್ರಂಥದೊಳಗೂ ಇಲ್ಲ. ಗುರುವಿನ ವಿಷಯದಾಗ ಬಂದ ಹೊತ್ನಾಗ ಎಲ್ಲರೂ ಹುಚ್ಚಿ ಹೋಗ್ಕೊಂಡ್ಬಿಡ್ತಾರೆ. ಇಂಥದ್ದೇನಾರು ಗುರು ಅಂತ ಯಾವ್ದಾರ ಸ್ಟೇಜ್ ಮೇಲೆ ಹೋಗಿ ಈ ವಿಷಯ ಅಂತ ಹೇಳ್ಬಿಡ್ರಿ ನೀವು. ಗುರು ಅನ್ನೋ ಒಂದು ಮಿಥ್ಯಾ ಅಂತ ಹೇಳಿದ್ರಿ ಅಂತಂದ್ರ ಎಷ್ಟು ಮಂದಿ ಕೆಂಗಣ್ಣಿಗೆ ಗುರಿ ಆಯ್ತೀವಿ, ಮತ್ತೆ ಎಷ್ಟು ಮಂದಿ ಗುರುವಿನ ಮೇಲೆ ಭಕ್ತಿ ಇಟ್ಕೊಂಡಿರ್ತಾರ, ಅವ್ರೆಲ್ಲರಿಗೆ ಅಂಜಿಕೆ ಹುಟ್ಟಿ ಬಿಡ್ತದ ಗುರುವನ್ನ ಮಿಥ್ಯ ಅನ್ಬೇಕಾದ್ರ. ಅದಕ್ಕೆ ಅವರು ದೃಷ್ಟಾಂತ ಕೊಡ್ತಾರ. ನಾನೇನು ಇವತ್ತು ಪಾಠ ಹೇಳಲ್ಲ, ಟೈಮ್ ಆಗ್ಯದ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಅವ್ರೇನು ದೃಷ್ಟಾಂತ ಕೊಡ್ತಾರಪ್ಪ ಅಂತಂದ್ರೆ, ಒಬ್ಬ ರಾಜ ಕನಸಿನೊಳಗ ಅವನು ಇದನ್ನ ಸರಿಯಾಗಿ ಮೊದಲು ತಿಳ್ಕೊಂಡ್ಮೇಲೆ ಮುಂದಿಂದ ಇದು ವಿಷಯ ಅಂತ ನಿಮ್ಗೆ ಈಜಿ ಆಗ್ತದ ತಿಳಿಯಲ್ಲ. ಒಬ್ಬ ರಾಜ, ಅವನ ರಾಜನ ಭಂಡಾರ ತುಂಬಿ ತುಳುಕ್ತಿರ್ತದ, ಬೇಕಾದಷ್ಟು ಸಂಪತ್ತದ, ಬೇಕಾದಷ್ಟು ಸೈನಿಕರದಾರ, ಬೇಕಾದಷ್ಟು ವೈದ್ಯರದಾರ, ಬೇಕಾದಷ್ಟು ಔಷಧಿ ಅದ, ಏನೆಲ್ಲ ವ್ಯವಸ್ಥೆ ಅದ ರಾಜನ ಬಳಿ. ಆದ್ರೆ ಅವ ಮಕ್ಕೋಣ ನಿದ್ದೆ ಎತ್ತದ. ನಿದ್ದೆ ಎತ್ತಿದ ಹೊತ್ತಿನಾಗ ಕನಸಿನೊಳಗೆ ಒಂದು ನರಿ ಬಂದದ. ಕನಸಿನೊಳಗೆ ನರಿ ಬಂದು ಏನಾಗ್ಯದ? ನರಿ ರಾಜನ ಕಾಲು ಕಡಿಲಕ. ನರಿ ರಾಜನ ಕಾಲು ಕತ್ತಲಕತ್ತಿದತ್ನಾಗ ಆ ರಾಜಾಗ ರಕ್ಷಣೆ ಮಾಡ್ಲಕ್ಕ ಸುತ್ತಮುತ್ತ ಅರಮನೆ ಸುತ್ತ ಸೈನಿಕರದ. ಆ ಸೈನಿಕರು ಆ ರಾಜಾಗ ರಕ್ಷಣೆ ಮಾಡ್ಲಕ್ ಸಾಧ್ಯ ಅದ ಏನು? ಕನಸಿನಲ್ಲಿ ನರಿ ಕಚ್ಚುವಾಗ ಆ ರಾಜನನ್ನ ರಕ್ಷಣೆ ಮಾಡಲಿಕ್ಕೆ ಈ ಅರಮನೆಯನ್ನು ಕಾಯುವ ಸೈನಿಕರಿಂದ ಸಾಧ್ಯವೇ? ಇಲ್ಲ.
ಇದು ದೃಷ್ಟಾಂತ ಹಿಂಗ್ ಕೊಟ್ಟನ. ಅದಕ್ಕ ಆ ರಾಜ ಈ ಸೈನಿಕರಿಗೆ ಕರೀಲಕ್ಕೆ ಸಾಧ್ಯ ಇಲ್ಲ. ಈ ಸೈನಿಕರು ಕನಸಿನೊಳಗೆ ಕಚ್ಚಿದ ನರಿಗೆ ಏನೇನು ಸಹಾಯಕ್ಕೆ ಬರಂಗಿಲ್ಲ. ಅದಕ್ಕ ರಾಜ ಬಡಿಗಿ ತಗೊಂಡು ಆ ಒಂದು ನರಿಗೆ ಹೊಡಿತಾನ. ಆ ಬಡಿಗೆ ಎಂತ ಬಡಿಗೆ ಅದು? ಕನಸಿನ ಬಡಿಗೆ. ಅದು ಕನಸಿನೊಳಗಿಂದು ಕನಸಿನ ಬಡಿಗೆನೆ. ಮುಂದ ರಕ್ತ ಸೋರ್ತಿರ್ತದ. ವೈದ್ಯರ ಬಳಿ ಓದ್ತಾನ. ಇಲ್ಲಿ ಸುತ್ತಮುತ್ತ ಅವನು ರಾಜ್ಯದಾಗ ಎಷ್ಟೋ ಮಂದಿ ವೈದ್ಯರದಾರ, ರಾಜ್ಯ ವೈದ್ಯರು. ಅವ್ರು ಯಾರು ಉಪಯೋಗ ಇಲ್ಲ. ಅಲ್ಲಿ ಒಬ್ಬ ವೈದ್ಯನ ಬಳಿ ಓದ್ತಾನ. ಅವ ಎಂತ ವೈದ್ಯ? ರಾಜಗೆ ಉಪಯೋಗ ಆಗ ವೈದ್ಯ ಯಾರು? ಕನಸಿನ ವೈದ್ಯ. ಮತ್ತ ಆ ವೈದ್ಯನ ಬಳಿ ಔಷಧಿಗಳು, ಈ ರಾಜ್ಯದೊಳಗೆ ಬೇಕಾದಷ್ಟು ಔಷಧಿಗಳು, ಗಿಡಮೂಲಿಕೆಗಳು, ವನಸ್ಪತಿಗಳು ತುಂಬಿಕೊಂಡರ. ಅವು ಯಾವ ಅವನಿಗೆ ಉಪಯೋಗ ಇಲ್ಲ. ಆ ವೈದ್ಯನ ಬಳಿ ವನಸ್ಪತಿಗಳು ಅದಾವ. ಅವ ಏನಂತಾನ? ರೊಕ್ಕ ಕೊಟ್ರೆ ಕೊಡ್ತೀನಿ ಅಂತಾನು. ನಾನು ಕಾಡು ಬೇಡುಗಳಲ್ಲಿ ಹೋಗಿ ತಗೊಂಡು ಬಂದಿನಿ, ಇನ್ನ ಕೆಲವೊಂದು ಔಷಧಿಗಳು ತರಬೇಕಾಗ್ತದ, ನನಗೆ ರೊಕ್ಕ ಕೊಟ್ರೆ ಮಾಡ್ತೀನಿ ಅಂತಾನ. ಇವನು ರಾಜ ಭಂಡಾರದಾಗ ಬೇಕಾದಷ್ಟು ರೊಕ್ಕ ತುಂಬಿಕೊಂಡದನ. ಮುತ್ತು ರತ್ನ ಅವಳ ಪಚ್ಚ ಪೈರು ಏನೇನಂತಿರಲ್ಲ ಎಲ್ಲಾನು ತುಂಬಿಕೊಂಡು ಕೂತಾನ. ಇವು ಯಾವ ಉಪಯೋಗ ಆತವೇನ ಅಲ್ಲಿ ಅವನಿಗೆ? ಆಗಂಗಿಲ್ಲ. ಇವು ಯಾವ್ಯಾವ ಸಂಪತ್ತುಗಳು, ಸೈನಿಕರು, ವೈದ್ಯರು, ಔಷಧಿಗಳು ಏನೇನು ಉಪಯೋಗ ಆಗಲ್ಲ. ಅವನಿಗೆ ಕನಸಿನೊಳಗಿನ ದುಡ್ಡೇ, ಕನಸಿನೊಳಗಿನ ಔಷಧಿ ತಗೋಬೇಕಂದ್ರೆ ಕನಸಿನೊಳಗಿನ ವೈದ್ಯನಿಗೆ ಕೊಡಬೇಕು, ಕನಸಿನೊಳಗಿನ ಬಡಿಗೆ ತಗೊಂಡು ಕನಸಿನೊಳಗಿನ ನರಿ ಹೊಡಿಬೇಕು. ಅದೇ ರೀತಿ ನಿಮಗೆ ದುಃಖ, ನೀವು ಏನಾಗಿರಿ? ಶುದ್ಧ ಬ್ರಹ್ಮ ಸ್ವರೂಪರಿದ್ದು ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ವಿಸ್ಮೃತಿ ಆಗಿದ್ದಕ್ಕ ನಿಮಗೇನಾಗ್ಯದ? ದುಃಖ ಆಗ್ಯದ. ಆ ಸಂಸಾರ ದುಃಖ ಅನ್ನೋದು ವಿಸ್ಮೃತಿ ಆಗಿದ್ದಕ್ಕೆ ನಿಮ್ಮ ದುಃಖ ಮಿಥ್ಯವಾದ ದುಃಖ, ಅದು ಸತ್ಯವಾದ ದುಃಖ ಅಲ್ಲವೇ ಅಲ್ಲ. ಸುಖ ಆಗಿದ್ರೂ ಮಿಥ್ಯವಾದ ಸುಖ, ದುಃಖ ಆದ್ರೂ ಮಿಥ್ಯವಾದ ದುಃಖ. ಆ ಸುಖ ದುಃಖ ಎದರಿಂದ? ಆ ಒಂದು ಸಮುದ್ರ ದಂಡೆ ಒಳಗಿರುವಂತ ಕಪ್ಪೆ ಚಿಪ್ಪುಗಳು ನೋಡಿ ಬೆಳ್ಳಿ ಕಂಡದ. ನಿಮಗ ಹಗ್ಗ, ಮಂದಗತ್ತಲೆಯಲ್ಲಿರುವ ಹಗ್ಗ ನೋಡಿ ಹಾವು ಕಂಡದ. ಆ ಸುಖ ದುಃಖಗಳು ಏನದವಪ್ಪ ಅಂದ್ರೆ ಮಿಥ್ಯವಾದ ಸುಖಗಳು, ಮಿಥ್ಯವಾದ ದುಃಖಗಳು. ಆಗ ಏನಾಯ್ತು? ಮಿಥ್ಯವಾದ ದುಃಖ, ಮಿಥ್ಯವಾದ ಅಜ್ಞಾನ. ಈಗ ಮಿಥ್ಯವಾದ ಅಜ್ಞಾನಕ್ಕೆ ಸತ್ಯವಾದ ಗುರುವಿನಿಂದ ಆ ಅಜ್ಞಾನ ಕಳೀಲಕ್ಕೆ ಸಾಧ್ಯ ಅದ ಏನು? ಅದಕ್ಕೆ ಮಿಥ್ಯವಾದ ಗುರುನೇ ಬೇಕು. ಕನಸಿನ ಒಳಗಿನ ನರಿಯನ್ನ ಹೊಡೆಯುವುದಕ್ಕೆ ಯಾವ ರೀತಿ ಕನಸಿನೊಳಗಿನ ಬಡಿಗೆನೇ ಬೇಕೋ ಅದೇ ರೀತಿ ಮಿಥ್ಯವಾದ ದುಃಖ, ಮಿಥ್ಯವಾದ ಅಜ್ಞಾನವನ್ನು ಕಳೆಯುವುದಕ್ಕೆ ಮಿಥ್ಯವಾದ ಗುರುನೇ ಬೇಕು. ಮಿಥ್ಯವಾದ ರಕ್ತ ಸೋರ್ಲಕತ್ತದ, ಅದಕ್ಕೆ ಔಷಧ ಕೊಡೋದಕ್ಕೆ ಆ ಒಂದು ಕನಸಿನೊಳಗಿನ ಔಷಧಿನೇ ಯಾವ ರೀತಿ ಬೇಕು. ಕನಸಿನೊಳಗಿನ ರಕ್ತ ಸೋರುವ ಗಾಯಕ್ಕೆ ಕನಸಿನ ಔಷಧಿಗಳೇ ಯಾವ ರೀತಿ ಬೇಕು, ಅದೇ ರೀತಿ ಇಲ್ಲಿ ಮಿಥ್ಯವಾದ ಶಾಸ್ತ್ರಗಳೇ ಬೇಕು. ಮಿಥ್ಯವಾದ ಅಜ್ಞಾನಕ್ಕೆ ಮಿಥ್ಯವಾದ ಗುರು, ಮಿಥ್ಯವಾದ ಶಾಸ್ತ್ರಗಳೇ ಅವುಗಳಿಂದ ಆ ಒಂದು ಮಿಥ್ಯವಾದ ಅಜ್ಞಾನ ಕಳೆದು ಹೋಗ್ತದೆ. ಹೀಗಾಗಿ ಆ ಕನಸಿನ ಲೋಕದ ವಸ್ತುಗಳು ಇದ್ದಂಗ ಈ ಮಿಥ್ಯವಾದ ಗುರು, ಮಿಥ್ಯವಾದ ಸುಖ ದುಃಖ, ಮಿಥ್ಯವಾದ ಶಾಸ್ತ್ರ. ಈ ರೀತಿ ದೃಷ್ಟಾಂತ ಕೊಟ್ಟು ಮುಂದೆ ಕರ್ಕೊಂಡು ಹೋಗ್ತಾರೆ. ಇಂಥ ಒಂದು ಸರಳ, ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳುವಂತ ಒಂದು ಶಾಸ್ತ್ರ ನಮಗೆ ಸಿಕ್ಕಿದ್ದಕ್ಕೆ ಇದು ನಮ್ಮದೊಂದು ದೊಡ್ಡ ಸೌಭಾಗ್ಯ. ಎಷ್ಟೋ ಮಂದಿ ಬಂದ್ರು, ಮಧ್ಯದಲ್ಲಿ ಏಟ್ ತಿಳಿತೋ ಏಟ್ ಬಿಡ್ತೋ ಹೋದ, ಅವರೆಲ್ಲರೂ ದೊಡ್ಡ ಲಾಸ್ ಮಾಡ್ಕೊಂಡಾರಂತ ಅನಿಸ್ತದ ಇಲ್ಲ ನಿಮಗೆ? ದೊಡ್ಡ ಲಾಸ್ ಮಾಡ್ಕೊಂಡ್ರು. ಮತ್ತೆ ಅವರು ನಮ್ಮ ಆಡಿಯೋ ಕೇಳ್ತಾರ, ವಿಡಿಯೋ ಕೇಳ್ತಾರ, ಏನ್ ಕೇಳಿದ್ರು ಸಹಿತ ಜಂಗಮಾರ್ಚನೆ ಇಲ್ಲದ ಲಿಂಗಾರ್ಚನೆ, ಭಿತ್ತಿ ಇಲ್ಲದೆ ಬರೆಯುವ ಚಿತ್ರ ಇದ್ದಂಗ. ಬರೀ ಅದನ್ನೊಂದೇ ನಾವು ಆಡಿಯೋ ಕೇಳ್ತೀವಿ, ಅವ್ರನ್ನ ಯಾರು ಪಾಠ ಹೇಳ್ತಾರ ಅವ್ರಿಗೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದ್ರ
ಅದೇನದ ಬಿತ್ತಿ ಇಲ್ಲದಲ್ಲಿ ಚಿತ್ರ ಬರ್ದಂಗೆ, ಗಾಡಿ ಇರ್ಲಾರ್ದೆ ಚಿತ್ರ ಬರ್ದಂಗೆ, ಅದು ಬರೀ ಆಡಿಯೋ ಕೇಳೋರು ಹಣೆ ಬರ ಅಷ್ಟೇ. ಅದೇನು ಸಾರ್ಥಕ ಆಗಂಗಿಲ್ಲ ಅದರಂತ. ಇಲ್ಲಿ ಗಟ್ಟಿಯಾಗಿ ಕುಂತು ಕೇಳ್ತಿರಲ್ಲ, ಇದೇ ನಿಮಗೆ ನಿಜವಾದ ಒಂದು ಪರಿಣಾಮ ಉಂಟಾಗ್ತದ. ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ಮತ್ತು ಸರ್ವಂ ಬ್ರಹ್ಮಾಸ್ಮಿ ಬ್ರಹ್ಮಾಸ್ತಿ ಅನ್ನುವಂತ ಒಂದು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ನಿಮಗೆ ಕಟ್ಟಿಟ್ಟ ಬುತ್ತಿ. ಅದು ಏನ್ ಕಟ್ಟಿಟ್ಟ ಬುತ್ತಿ ಅಂದ್ರೆ ಮುಂದೆ ಎಂದರೆ ಉಣ್ತೀರಿ ಅಂತ ಅಲ್ಲ, ಈಗ ಉಣ್ಲಕತ್ತೀರಿ. ಈಗ ನಿಮ್ಗೆ ಆನಂದ ಆಯ್ತಿಲ್ಲ ಈ ವಿಷಯ ಕೇಳಿ. ಈ ಆನಂದನೇ ಮೋಕ್ಷ. ಈ ಆನಂದನೇ ನಮಗೇನಾಗ್ತದ, ಮೇಲ 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 ಇದನ್ನ ಮೆಲಕ್ ಹಾಕೋತ ಆದಂಗ ಇನ್ನೂ ಅದೇ ಆನಂದದಾಗ ಉಳಿತೀವಿ. ಅದಕ್ಕ ಈ 229ನೇ ವಿಷಯಾಂಕದ ವಿಚಾರ ಬಹಳ ಒಂದು ರೋಚಕವಾದಂಥದ್ದು. ಎಲ್ಲಿ ವಿಶ್ವದೊಳಗ ಇಂಥ ಮಾಹಿತಿ ನಿಮಗೆ ಸಿಗಲಾರ್ದಂಥದ್ದು, ಕೇವಲ ವಿಚಾರ ಸಾಗರದಲ್ಲಿ ಮಾತ್ರ ಸಿಗುವಂತ ಮಾಹಿತಿ ಸಿಗ್ತಾ ಇದೆ. ಅದನ್ನ ಮತ್ತೆ ನಾಳೆ ವಿಶ್ಲೇಷಣೆ ಮಾಡೋಣ ಅಂತ ಹೇಳುವ ಮೂಲಕ ಒಂದು ಸೂಚನೆ ಏನದಪ್ಪ ಅಂದ್ರೆ, ಸಂಜೆಗೆ ನೀವು 8:30 ಜಾಯಿನ್ ಆಗ್ತೀರಿ ರೂಢಿ ಪಾಠಕ್ಕ. ಆ ಒಂದು ರೂಢಿ ಪಾಠ ಯಾರ್ಯಾರು ಜಾಯಿನ್ ಆಗ್ತೀರಿ, ಈಗ ಬೆಳಿಗ್ಗೆ ಬಿಡ್ತೀರಿ, ಬೆಳಿಗ್ಗೆ ಬರೋರು ಸಂಜೆಗೆ ಬರಲ್ಲ, ನಾನಿದ್ರೆ ಬರ್ತೀರಿ, ನಾನಿಲ್ಲ ಅಂದ್ರೆ ಬರೀ 4 ಮಂದಿ ಕೂತಲ್ಲಿ ಚರ್ಚೆ ಮಾಡ್ತಿರ್ತಾರ. ಇವೆಲ್ಲ ನಿಮ್ಮ ಸೋಮಾರಿತನ, ಅವು ನಿಮಗೆ ಹಿಂದಕ್ಕೆ ಹಾಕ್ತಾವ. ನಿಮ್ಗೆ ಅವಕಾಶ ಕೊಟ್ಟದ್ದು ರೂಢಿ ಪಾಠ ನಿಮ್ಮದು. ನಾನು ಬಂದಿಲ್ಲ ಅಂತಂದ್ರೆ ನಿಮಗ ಹೆಚ್ಚು ಅವಕಾಶ ಸಿಕ್ಕದಪ್ಪ. ಇವತ್ತು ನಾನು ಒಂದು 4 ಅಕ್ಷರಲ್ಲಿ ಓದಬೇಕು ಬರಿಬೇಕು ಅಂತೇಳಿ ಬರ್ಬೇಕು ಬಿಟ್ಟಿಗೆ ನಾ ಬಂದ್ರೆ ಬರ್ತೀನಿ, ನಾನು ಆದ್ರೆ ಓದ್ತೀನಿ. ಅದು ನನ್ನ ಮೇಲೆ ಡಿಪೆಂಡ್ ಆಗಿ ನೀವು ಸತ್ಸಂಗ ಮಾಡ್ತೀರಿ. ನಾನೊಂದು ಕಸ, ನೀವು ಒಂದೇ ರಸ. ನಿಮ್ಮ ರಸ ಹೆಚ್ಚು ಮಾಡ್ಕೋಬೇಕು. ನನ್ಲಿಂತ ಏನೂ ನಿಮಗೂ ಉಪಯೋಗ ಇಲ್ಲ. ನಿಮ್ಮ ಸಾಧನೆ ನಿಮ್ಮ ಜೊತೆಗೆ ಅದ. ನಾ ಬರ್ಲಿಲ್ಲ ಅಂತಂದ್ರೆ ನೀವು ಮನೆಗೆ ಕೂತರ ಎಲ್ಲ 365 ದಿವಸ ಒಂದೇ ಕಡೆ ಇರ್ಲಕ್ಕೆ ಹೆಂಗ್ ಸಾಧ್ಯ ಅದ? ನಮಗ ಕೆಲವೊಂದು ಕೆಲಸ ಇರ್ತಾವ, ಓದ್ತಿರ್ತೀವಿ, ನಾವು ಬರ್ತಿರ್ತೀವಿ. ನಿಮ್ ಶುದ್ಧ ಬ್ರಹ್ಮ ಪೀಠ ನಮ್ಗೇನು ಸಂಬಂಧ ಇಲ್ಲ. ನಿಮ್ಗೇನ್ ಹೇಳ್ಬೇಕು ಎಲ್ಲ ಹೇಳಿಬಿಟ್ಟಿವಿ. ಈಗೆಲ್ಲ ನೀವು ನಡೆಸ್ಕೊಂಡು ಹೋಗ್ಬೇಕು ಸ್ವತಂತ್ರವಾಗಿ. ನಿಮಗೆ ಒಂದು ಸ್ವಂತ ಪ್ರಜ್ಞೆ ಬರಬೇಕು, ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸ್ಬೇಕು ಅನ್ನೋಂಥದ್ದು ನಿಮ್ಮೊಳಗೆ ಪ್ರಜ್ಞೆ ಬರಬೇಕು. ನಾನು ಏನೇನು ಸಂಬಂಧ ಇಲ್ಲ ಅದಕ್ಕೆ. ಉಪ್ಪತ್ತು ಊದಿದ್ರ ಹಾರಿ ಹೋಗ್ತದಲ್ಲ ಧೂಳು, ಹಾಂಗ ನಾನು ಇಲ್ಲಿ. ನನ್ನ ಮೇಲೆ ಏನೇನು ಡಿಪೆಂಡ್ ಆಗಬೇಡ್ರಿ. ಇದು ನಿಮ್ಮ ಸಂಘ. ನೀವೇ ಎಲ್ಲರೂ ಕೂಡಿ ಆ ವಿಚಾರಗಳನ್ನ ಬೇಕಾದಷ್ಟು ಗ್ರಂಥಗಳು ಕೊಟ್ಟಿವಿ, ಉಳಿಸ್ರಿ, ಬೆಳೆಸ್ರಿ. ನಿಮ್ಮ ಹಣೆ ಬರ ಆಯ್ತಪ್ಪ ಸಾಕ, ಹಿಂಗೆ 4 ಮಂದಿ 8 ಮಂದಿ 2 ಮಂದಿ ಆಗಿ ಬಿಟ್ಟು ಹೋಗವ, ಬಿಟ್ಟು ಏನ್ ಮಾಡಕ್ ಆಗ್ತದ? ಆ ಕೂಸಿನ ಹಡದಕ್ಕೆ ಎಲ್ಲೋ ಬಿಟ್ಟು ಹೋತಾರಲ್ಲ, ಹಂಗ ಆತಿರಿ ನೀವು ಅಷ್ಟೇ. ಅಕ್ರಮ ಕೂಸು ಹಡದ್ ಬಿಟ್ಟು ಹೋತಾರಲ್ಲ, ಹಂಗ್ ಮಾಡ್ಲಕ್ ಹೋಗ್ಬೇಡ್ರಿ. ಅದನ್ನ ಉಳಿಸ್ರಿ, ಬೆಳೆಸ್ರಿ. ದಿವ್ಯ ಜ್ಯೋತಿ ಇಡೀ ವಿಶ್ವದೊಳಗೆ ಅತ್ಯಂತ ಶ್ರೇಷ್ಠವಾದಂತ ಜ್ಞಾನ ಜ್ಯೋತಿ ಅದ. ಅದನ್ನ ಉಳಿಸ್ರಿ, ಬೆಳೆಸ್ರಿ. ನನ್ನ ಮೇಲೆ ಡಿಪೆಂಡ್ ಆಗಿ ನೀವು ಸತ್ಸಂಗಕ್ಕೆ ಬರೋದು, ನನ್ನ ಮಾತು ಕೇಳ್ಬೇಕತ್ತ. ನಂದು ಚಾಲು ಆದ ಕೂಡ್ಲೇನೆ ಬಂದು ಜಾಯಿನ್ ಆಗೋದು, ನಂದು ಪಾಠ ಮುಗಿದ ಕೂಡ್ಲೇನೆ ಯಾಕಡೆ ಹೋಗ್ಬಿಡೋದು. ನನ್ ಚಾಲು ಆಗೋದಕ್ಕಿಂತ ಮೊದಲ ಎಲ್ಲಿ ಕೂತಿರ್ತಾರೆ ಏನೋ. ನನ್ ಚಾಲು ಆದ್ಮೇಲೆ 4 ಇದ್ದವ್ರು 8 ಆಗ್ತಾರ, 8 ಇದ್ದವ್ರು 12 ಆಗ್ತಾರ. ಎದಕ್ಕೆ ಇವೆಲ್ಲ ನಿಮ್ಮದು ದರಿದ್ರ ಬುದ್ಧಿ, ಇವು ನೀಚ ಬುದ್ಧಿ. ಮುಂಜಾನೆ ಕರೆಕ್ಟ್ ಟೈಮಿಗೆ ಜಾಯಿನ್ ಆಗಿ ಕರೆಕ್ಟ್ ಆಗಿ ಪಾಠ ಮಾಡಿಕೊಂಡು ನಿಮ್ಮ ಜವಾಬ್ದಾರಿಗಳು ನಿಭಾಯಿಸ್ಲಕ್ಕ ಯಾಕೆ ಆಗ್ತಾ ಇಲ್ಲ ನಿಮಗೆ? ಒಂದು ಒಳ್ಳೆ ಸತ್ಯ ಸಂಕಲ್ಪ ಯಾಕಿಲ್ಲ ನಿಮಗೆ? ಒಳ್ಳೆ ಸಂಕಲ್ಪ ಮಾಡಿ, ಒಳ್ಳೆ ಸತತ ಪ್ರಯತ್ನ ಮಾಡಿ ಮೋಕ್ಷ ಸಾಧನೆಯಲ್ಲಿ ತೊಡಗ್ರಿ. ಈಗ ಹೇಳ್ತಾ ಇರೋಂತ ನೋಟಿಸ್ ಏನದಪ್ಪ ಅಂದ್ರೆ, ಈ ಒಂದು 3 ದಿವಸ ಏನು 4 ದಿವಸ ಅದ ನೋಡ್ರಿ, ಅದು ಕಳಿಸಿನಿ ವ್ಯಾಟ್ಸಾಪ್ನೊಳಗ. ಅದೇನದ ರೇಖಿ ಅಂತೇಳಿ ಒಂದು ಆರೋಗ್ಯಕ್ಕೂ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತ ಒಂದು ವಿದ್ಯೆ ಅದ, ರೇಖಿ ವಿದ್ಯೆ ಅಂತೇಳಿ. ಬಹಳ ಸಾರಿ ನಮ್ಗೆ ಹೇಳುವಾಗ ನಮ್ಮ ಸುತ್ತಮುತ್ತನೂ ಇಲ್ಲಿ ಬಹಳ ಮಂದಿ ಅದಾರ ರೇಖಿ ಮಾಡೋರು. ಅದಕ್ಕ ಆ ರೇಖಿ ಅನ್ನೋದು ವಾಟ್ಸ್ಆಪ್ನಾಗ ಕಳಿಸಿವಿ. ಆ ಒಂದು ಮೆಸೇಜ್ ನೋಡ್ರಿ. ನೋಡಿ ಸಂಜೆ 9ಕ್ಕೆ ಅದು ಪಾಠ, ಅದು ಅವ್ರದ್ದು 1 ತಾಸು ಇರ್ತದೆ ಪಾಠ, ರೇಖಿ ಪಾಠ. ಜೂಮ್ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜೂಮ್ ಆ್ಯಪ್ ಬರ್ಕೊಳ್ರಿ. ಯಾರ್ಯಾರು ಹುಡುಗರು ಇದ್ರಂದ್ರೆ ಜೂಮ್ ಆ್ಯಪ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ರಿ ಪ್ಲೇಸ್ಟೋರ್ನಾಗ ಹೋಗಿ. ಸಂಜೆಗೆ 9ಕ್ಕೆ ಅದು ಪಾಠ ಚಾಲು ಆಗ್ತದೆ. 8:45ಕ್ಕೆ ಅದು ಲಿಂಕ್ ಬರ್ತದೆ, ಜೂಮ್ ಆ್ಯಪ್ ಲಿಂಕ್ ನಿಮಗೆ. ಆ 8:45ಕ್ಕೆ ಜೂಮ್ ಆ್ಯಪ್ ಲಿಂಕ್ನಾಗ ಇವತ್ತಲಿಂತ ಚಾಲು ಆದ 4 ದಿವಸ ರೂಢಿ ಪಾಠ ಇರಲ್ಲ, 3-4 ದಿವಸ ಇರಲ್ಲ.
ಏನ್ ಮಾಡ್ಬೇಕಂದ್ರ 8:15 ಬದಲಿ 8:45ಕ್ಕೆ ನೀವು ನಿಮ್ಮ ವಾಟ್ಸ್ಆಪ್ ಓಪನ್ ಮಾಡ್ರಿ. ನಾವೇನ್ ಕಳಿಸಿವಿ ಮೆಸೇಜ್ ಅದ್ರೊಳಗ ಜೂಮ್ ಆ್ಯಪ್ ಲಿಂಕ್ ಅಂತ ಬರ್ತದ. ಆ ಲಿಂಕ್ ತಗೊಂಡು ನೀವೇನ್ ಈಗ ಮೊದಲು ನೀವು ಅದ್ರೊಳಗೆ ಇದಾಗಬೇಕು, ಸಬ್ಸ್ಕ್ರೈಬರ್ ಮೆಂಬರ್ ಆಗಬೇಕು. ಈ ಮೆಸೇಜ್ ಕಳಿಸಿನಲ್ಲ, ಆ ಮೆಸೇಜ್ ಒಳಗೆ ನಿಮ್ಗೊಂದು ಲಿಂಕ್ ಬಂದದ ನೀಲಿ ಕಲರ್. ಆ ಲಿಂಕ್ ತಗೊಂಡು ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆಗ್ಬೇಕು. ನೀವು ವಾಟ್ಸ್ಆಪ್ ಗ್ರೂಪಿಗೆ ನೀವು ಜಾಯಿನ್ ಆಗ್ಬೇಕು. ಅದ್ರೊಳಗೆ ಜಾಯಿನ್ ಅಂತೇಳಿ ಬರ್ತದ, ಆ ಬಟನ್ ಒತ್ತಿದ್ರಿ ಅಂದ್ರೆ. ಇಲ್ಲ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಇದು ಯಾರ ಲಿಂಕ್ ಕಳಿಸ್ಯಾರ, ಈ ಗ್ರೂಪಿನ ನಾವು ಜಾಯಿನ್ ಮಾಡ್ಕೊರಪ್ಪ ಅಂತ ಹೇಳಿದ್ರೆ ಯಾವ ಹುಡುಗರು ಮಾಡಿ ಕೊಡ್ತಾವ. ಮೊದಲದ್ರಾಗ 1ನೇ ಸ್ಟೆಪ್ ಜಾಯಿನ್ ಆರಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇವತ್ತ 8:45ಕ್ಕೆ ವೇಟ್ ಮಾಡ್ರಿ. 8:45ಕ್ಕೆ ನಿಮಗೊಂದು ಲಿಂಕ್ ಬರ್ತದೆ, ಜೂಮ್ ಆ್ಯಪ್ ಲಿಂಕ್. ಅದಕ್ಕಿಂತ ಮೊದಲು ಏನಾಗಿರ್ಬೇಕು, ನಿಮ್ಮ ಮೊಬೈಲ್ನೊಳಗ ಜೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಇನ್ಸ್ಟಾಲ್ ಮಾಡ್ಕೊಳ್ಳೋದಂತಾರ ಅದಕ್ಕೆ, ಡೌನ್ಲೋಡ್ ಅಲ್ಲ ಇನ್ಸ್ಟಾಲ್. ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ 9 ಗಂಟೆಗೆ ನಿಮಗೆ ರೇಖಿ ಪಾಠ ಚಾಲು ಆಗ್ತದ. ಎಲ್ಲರೂ ಅವರು ಮಹಿಳೆಯರೇ ಕಂಡಕ್ಟ್ ಮಾಡ್ತಾರೆ, ಲೇಡೀಸ್. ಹೂಗಾರ್ ಅಂತದರ, ಅನನ್ಯ ಅಂತದರ, ಅವ್ರ ಹಂಗೆ ಫೋನ್ ಮಾಡ್ತಾ ಇರ್ತಾರ. ನಿಮಗೆ ಟೈಮ್ ಪ್ರಕಾರ ನೀವು ಈಗ ಜಾಯಿನ್ ಆದ್ರಿ ಅಂದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತಾರ ಅವ್ರು. ನಿಮ್ಮ ಸಂಗಟ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ನಾಗ ಇರ್ತಾರ. ಅವ್ರು ಮಾತಾಡಿಸ್ತಾರ. ನಿಮಗೆ ಒಳ್ಳೆ ಗೌರವದಿಂದ ಮಾತನಾಡಿ ಅವ್ರು ಏನಂತಾರ ನೋಡ್ರಿ. ನಿಮ್ಮ ಆರೋಗ್ಯಕ್ಕೆ ಏನಾರ ಉಪಯೋಗ ಆಗ್ತಿತ್ತಂದ್ರೆ ಅದರ ಬೆನಿಫಿಟ್ ತಗೊಳ್ರಿ. ನಿಮ್ಮ ಆರೋಗ್ಯನೂ ಮುಖ್ಯ, ಹೌದಾ ಇಲ್ಲ? ಬರೀ ಬ್ರಹ್ಮಜ್ಞಾನಿಗಳ ಆಯ್ಕೆ ರೋಗಿಷ್ಟು ಬ್ರಹ್ಮಜ್ಞಾನಿಗಳಾದ್ರೆ ಎದಕ್ಕೆ ಬರ್ತು? ನಿಮ್ಮ ಆರೋಗ್ಯನೇ ನೀವು ಚಲೋ ಇಟ್ಕೊಳಕ್ ಗೊತ್ತಿಲ್ಲ, ಇವರೇ ಬ್ರಹ್ಮಜ್ಞಾನ ಹೇಳ್ತಾರೆ ನಡಿ ಅಂತಾರೆ. ಅದಕ್ಕೆ ನಾವು ಆರೋಗ್ಯವಂತ ಬ್ರಹ್ಮಜ್ಞಾನಿಗಳಾಗಬೇಕು. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಂಡು ಇನ್ನೊಬ್ಬರ ಆರೋಗ್ಯಕ್ಕೆ ಮಾರ್ಗದರ್ಶನ ಕೊಡುವಂಥವ್ರು ಆಗಬೇಕು. ನೀವು ರೇಖಿ ಕಲ್ತ್ರಿ ಅಂತಂದ್ರೆ ಅಲ್ಲಿ ಚೆನ್ನಾಗಿ ನೀವು ಡೆವಲಪ್ ಆದ್ರಿ ಅಂದ್ರೆ ನೀವು ಆ ರೇಖಿ ಗುರುಗಳಾಗ್ಬೋದು. ಬಹಳ ಮಂದಿ ಅವರೆಲ್ಲರೂ ಹಂಗೆ ಆಗ್ಯಾರ. ಒಬ್ರಿಗೊಬ್ರು ನಾವ್ ಹಿಂಗ್ ಮಾಡಿವಲ್ಲ ಇಲ್ಲಿ ಬ್ರಹ್ಮಜ್ಞಾನದ ಗುರುಗಳನ್ನ, ನಿಮ್ಮನ್ನ ಅದೇ ರೀತಿ ನೀವು ರೇಖಿ ಗುರುಗಳಾಗ್ಬೋದು. ಅಲ್ಲಿ ಗುರುವಿನ ಆದೇಶ ತಗೊಂಡು ರೇಖಿ ಗುರುಗಳಾಗ್ಬೇಕು. ಅಲ್ಲೆಲ್ಲ ಏನೋ ಇರ್ತದ, ಅವ್ರ ಪದ್ಧತಿ ಏನದ ಅದ್ರ ಹಂಗೆ ಮಾಡ್ಕೊತ ಹೋಗೋದಪ್ಪ. ಏನೋ ಒಂದ್ ಜಗತ್ತಿನಾಗ ವಿದ್ಯೆಗಳು ಇರ್ತಾವ, ಕಲಿಬೇಕು, ಮುಂದೆ ಹೋಗ್ಬೇಕು. ಅದಕ್ಕೆ ಏನೇನ್ ಮಾಡ್ತೀರಿ, ರಾತ್ರಿ 8:30 ಪಾಠ ಕ್ಯಾನ್ಸಲ್, 4 ದಿವಸದ ಸಲುವಾಗಿ ರೂಢಿ ಪಾಠ. ಮತ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಿ, ಮೊದಲ ನಾನು ಕಳಿಸಿದ ಮೆಸೇಜ್ ತಗೊಂಡು ಅದ್ರೊಳಗ ಲಿಂಕ್ ಅದ, ಆ ಲಿಂಕ್ ಆ ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆರಿ, 2ನೇ ಸ್ಟೆಪ್. 3ನೇ ಸ್ಟೆಪ್ ಏನ್ ಮಾಡ್ಬೇಕು, ಜೂಮ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಲೇಸ್ಟೋರಿಗೆ ಹೋಗಿ. ಇದು 3ನೇ ಸ್ಟೆಪ್. 4ನೇ ಸ್ಟೆಪ್ 8:30 ಓಪನ್ ಮಾಡಬೇಡ್ರಿ, 8:45ಕ್ಕೆ ಓಪನ್ ಮಾಡ್ರಿ ನಿಮ್ಮ ವಾಟ್ಸ್ಆಪ್. ಇದು ಅಲ್ಲ, ಡೈಲಿ ಯಾವಾಗ ಓಪನ್ ಮಾಡ್ತಿರಲ್ಲ ನೀವು ಗೂಗಲ್ ಮೀಟ್, ಅದು ಮಾಡಬೇಡ್ರಿ. ವಾಟ್ಸ್ಆಪ್ ಓಪನ್ ಮಾಡ್ರಿ. ಅದ್ರೊಳಗೆ ನಿಮಗೆ ಅವ್ರು ಫೋನ್ ಮಾಡಿ ಹೇಳ್ತಾರ, ಲಿಂಕ್ ಕಳಿಸಿವ್ ನೋಡ್ರಿ ಜಾಯಿನ್ ಆರಿ ಅಂತ ಹೇಳಿ. ಅವ್ರು ಹೇಳಲಿಲ್ಲ ಅಂದ್ರೂ ನಿಮ್ಮದು ನೀವು ತೆಗೆದು ನೋಡಿ. ಲಿಂಕ್ ಬಂದು ಸರಿ ಒಂದು 10-15 ನಿಮಿಷ ಟೈಮ್ ಇರ್ತದೆ. ಲಿಂಕ್ ಬಂದಿದ್ದಿಲ್ಲ ಅಂದ್ರೆ ಒಬ್ಬರಿಗೊಬ್ಬರು ಫೋನ್ ಮಾಡ್ರಿ. ಇವ್ರ ಲಿಂಕ್ನು ನಿಮಗೆ ನಮ್ಮಲ್ಲಿದನು ನಿಮಗೆ ಅದಕ್ಕೆ ಕಳಿಸ್ಬೋದು. ಅವರೇ ಕಳಿಸ್ಬಿಡ್ತಾರೆ, ಏನ್ ತೊಂದರೆ ಮಾಡ್ಕೊಂಡ್ಮೇಲೆ 9 ಗಂಟೆಗೆ ನೀಟಾಗಿ ಕುಂತು ಒಂದು ವಾಕ್ಯನೂ ಬಿಡ್ಲಾರ್ದಂಗ ಕೇಳ್ರಿ, ಕಲೀರಿ. ಅದೇನು ಬಹಳ ಹಾರ್ಡ್ ವರ್ಕ್ ಇಲ್ಲ, ಸರಳವಾದ ವಿಚಾರ ಅದ. ಅದ ರೇಖಿ ಅಂದ್ರೆ ಏನು ಎಂತ ಎಲ್ಲ ಹೇಳ್ತಾರ, ಕೇಳ್ರಿ. ಒಂದು 3-4 ದಿವಸ ಅದೊಂದು ಬ್ರಹ್ಮಜ್ಞಾನದ ಒಂದು ಭಾಗ. ವಿಶ್ವದ ಎಲ್ಲ ಜ್ಞಾನವೂ ಬ್ರಹ್ಮಜ್ಞಾನನೇ. ಕೇಳಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮನಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲಾನು ಹೇಳ್ತಾರ. ಕೇಳಿ ಏನ್ ಮಾಡ್ಬೇಕು ಮಾಡ್ರಿ. ಸತ್ಯ ತಿಳಿತಲ್ರಿ? ಏನಾರ ಡೌಟ್ ಅದ ನಾ ಕೊಟ್ಟ ನೋಟಿಸ್ನಾಗ ಇನ್ಸ್ಟಾಲ್ ಮಾಡು. ಜೂಮ್ ಆ್ಯಪ್ ಈಗ ನೀವು ಈಗ ಮಾಡ್ಕೊಂಡಿರಲ್ಲ, ಗೂಗಲ್ ಮೀಟ್ ಹೆಂಗೆ ಇನ್ಸ್ಟಾಲ್ ಮಾಡ್ಕೊಂಡಿರಲ್ಲ ಪ್ಲೇಸ್ಟೋರ್ನಾಗ ಹೋಗಿ, ಹಂಗೆ ಜೂಮ್ ಪ್ಲೇಸ್ಟೋರ್ನಾಗ ಹೋಗ್ಬೇಕು. ಜೂಮ್ ಆ್ಯಪ್ ಅಂತೇಳಿ ಹೊಡೀರಿ, ಈ ಸರ್ಚ್ನೊಳಗ ಅದು ಬರ್ತದ. ಅದು ಜೂಮ್ ಅಂತೇಳಿ ಅದು ಹೊಡೆದ್ಮೇಲೆ ಅದು ಹಿಂಗೆ ನೀಲಿ ತಿರುಗ್ತದ. ಆಮೇಲೆ ಇನ್ಸ್ಟಾಲ್ ಅಂತ ಬರ್ತದ. ಇನ್ಸ್ಟಾಲ್ ಅಂತ ಬಟನ್ ಹಚ್ಚಿಬಿಟ್ರೆ ಅಂದ್ರೆ ಅದೇನಾರ ಕ್ವಶನ್ ಕೇಳ್ತೀವಿ, ನಿಮ್ಮ ಫೋನ್ ನಂಬರ್ ಏನದ, ಏನಾರ ಕ್ವಶನ್ ಕೇಳ್ತಂದ್ರೆ ಅದ್ರೊಳಗೆ ತುಂಬಿದ್ರಿ ಅಂದ್ರೆ ಆಯ್ತು, ಅದು ಇನ್ಸ್ಟಾಲ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಬಂದ್ಬರ್ತದೆ. ನಿಮಗೆ ಬಂದ್ರೆ ಸರಿ, ಬರಲಿಲ್ಲ ಅಂದ್ರೆ ಯಾರಿಗಾರ ಸಣ್ಣ ಹುಡುಗರಿಗೆ ಹೇಳಿದ್ರೆ ಇನ್ಸ್ಟಾಲ್ ಮಾಡಿ ಕೊಡ್ತಾವ. ಮಾಡ್ಕೊಂಡ್ರೆ ಅಂದ್ರೆ
ಮತ್ತೆ ಈಗ ಜೂಮ್ ಆ್ಯಪ್ ನಿಂಬಲ್ಲಿ ಇರ್ತದ. ಜಮಖಂಡಿ ಸಹಜಾನಂದ ಸ್ವಾಮಿಗಳದು ಜೂಮ್ ಆ್ಯಪ್ನಾಗೆ ಹೇಳ್ತಾರ ಅವರು. ಅದು ಬರ್ತದಂದ್ರೆ ಜೂಮ್ ಆ್ಯಪ್ ಇನ್ಸ್ಟಾಲ್ ಆಗಿರ್ತದೆ ನಿಮ್ಮಲ್ಲಿ, ಮತ್ತೇನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಜಮಖಂಡಿ ಶ್ರೀಗಳದ್ದು ಯಾರಿಗೆ ಕೇಳಂಗಿಲ್ಲ ಅವರಿಗೆ ಅದು ಜೂಮ್ ಆ್ಯಪ್ ಮಾಡ್ಕೊಳ್ಳೋದು ಅವಶ್ಯಕತೆ ಬೀಳ್ತದೆ. ನಮ್ಮೆಲ್ಲ ಜೂಮ್ ಆ್ಯಪ್ ಅದಾವ ನಮ್ಮದ್ರಾಗ. ಇನ್ನೊಂದ್ಸಾರಿ ಕೇಳ್ರಿ ಬೇಕಿದ್ರೆ, ಇನ್ನೊಂದ್ಸಾರಿ ಜೂಮ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ರಿ. ವಚನ ಸಾಹಿತ್ಯ ವಿಚಾರ ಸಾಗರ ಕಲಿಸಿ ಹೇಳಕತ್ತಿ ಚಲೋ ನಡದಲ್ರಿ. ಸಂಜೆಗೆ ಸಿದ್ಧಾಂತ ಶಿಖಾಮಣಿ, ಬೆಳಗ್ಗೆ ವಚನ ಸಾಹಿತ್ಯ ವಿಚಾರ ಸಾಗರ. ಏನು ಅನಿಸ್ತದ ನಿಮ್ಮ ಅಭಿಪ್ರಾಯ? ಏನು ಅನ್ಸಲ್ಲ? ಬೆಳಗಿನ ವಚನ ಸಾಹಿತ್ಯ ಹೆಂಗ ನಿಮಗೇನ್ ಟೈಮ್ ಬಹಳ ತೋಲಕತ್ತದ ಅನ್ನಿಸ್ತದ, ಏನಸ್ತದ, ಇರ್ಲಿ ಅನ್ನಿಸ್ತದ, ಏನಸ್ತದ? ಏನಾರ ಹೇಳ್ರಿ, ವಿಚಾರ ಮಾಡಿ. ಓಕೆನಾ? ಸುಮ್ನೆ ವಜ್ಜೆ ಆಗಬಾರ್ದು. ನಾವ್ ಹೇಳೋದ್ರಾಗ ನಾವೇನು ಹೇಳ್ಕೊತೀವಿ, ನಿಮಗ್ ವಜ್ಜೆ ಆಗಬಾರ್ದು. ಅದ್ರ ಸಲುವಾಗಿ ನಿಮಗ್ ವಜ್ಜೆ ಆಗೋದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡ್ತಿರ್ತೀವಿ ಹಂಗೆ. ಬಹಳ ಸರಳ ವಚನಗಳು ಹೇಳ್ಯಾರ ಚನ್ನಬಸವಣ್ಣವ್ರದು. ಇದೇನು ಸರಳ ವಚನಗಳು ಬರೆದದ್ದು ಯಾರು ಅಂತಂದ್ರೆ ಚನ್ನಬಸವಣ್ಣ ವಚನಗಳು ಬರ್ದಾರ. ಬಹಳ ದೊಡ್ಡ ಬರ್ದಾರ, ಬಹಳ ಸಣ್ಣ ಬರ್ದಾರ. ಇದನ್ನ ನಿಮಗೆ ಸರಳ ಮಾಡಿ ಕೊಟ್ಟವ್ರು ಯಾರು ಅಂದ್ರೆ ಪೋಗು ಹಳಕಟ್ಟಿ ಅವರು. ಫಕೀರಪ್ಪ ಗುಳಪ್ಪ ಹಳಕಟ್ಟಿ ಅವರ ಬುಕ್ ಇದು. ಆ ವಚನಗಳನ್ನ ಸರಳ ವಚನಗಳನ್ನ ತಗೊಂಡು ಭಕ್ತ ಸ್ಥಳದ ನಿರ್ದೇಶನ ಹೆಂಗಿರ್ಬೇಕು ಭಕ್ತ ಅನ್ನೋದು ಬರ್ದಾರ ಈಗ ಅವರು. ಹಳಕಟ್ಟಿಯವರ ರಚನೆ ಅದು. ವಚನ ಚನ್ನಬಸವಣ್ಣವ್ರದು. ಆದ್ರೆ ಅದ್ರೊಳಗ ಸರಳವಾಗಿ ಎಲ್ಲರಿಗೂ ಅರ್ಥ ಆಗಂತ ವಚನಗಳು ಸೆಲೆಕ್ಟ್ ಮಾಡಿದವರು ಹಳಕಟ್ಟಿಯವರು. ಭಕ್ತ ನಿರ್ದೇಶನ ಸ್ಥಳದೊಳಗೆ ಜಗ್ಗಿ ವಚನಗಳಿರ್ತಾವ, ಅದ್ರಾಗ ನಮಗೆ ಸರಳಾಗಿ ಅರ್ಥ ಆಗಂತ ಸೆಲೆಕ್ಟ್ ಮಾಡಿ ಕೊಟ್ಟಾರ. ಒಬ್ಬೊಬ್ರದ್ದು ಒಂದೊಂದು ಕೆಲಸ ಭಾರಿ ಮಾಡ್ಯಾರ್ರಿ. ಓಕೆ, ಪರಮಾನಂದ ಪ್ರಾಪ್ತಿ ಭವ. ಭೂಷಣ ಮತ್ತಾರೇನು ಹೇಳ್ಬೇಕಾ? ಏನಿಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣ. ಮತ್ತು ಈ ನಿತ್ಯವಾದ ಗುರು ಲಿಂಗ ಜಂಗಮ ಇವರಿಂದಲೇ ಹೆಂಗ ಬಂದು ಮಿಥ್ಯವಾದದ್ದನ್ನ ಹೆಂಗ ಕಳ್ಕೊತೀವಿ ಅನ್ನೋದನ್ನು ಕೂಡ ದೃಷ್ಟಾಂತದ ಮೂಲಕ ನಮಗೆ ಗುರುಗಳು ತಿಳಿಸಿಕೊಟ್ರು. ಅದು ಮಿಥ್ಯವಾದದ್ದನ್ನ ಸತ್ಯವಾದದ್ದನ್ನ ಅವಲಕ್ಕ ಆಗಿಲ್ಲ. ಮಿಥ್ಯವಾದದ್ದನ್ನ ಮಿಥ್ಯವಾದ ಗುರುಗಳಿಂದಲೇ, ಮಿಥ್ಯವಾದಂತಹ ಸೂರ್ಯದಿಂದಲೇ ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನೋದನ್ನ ತಿಳಿಸಿಕೊಟ್ರು. ಸದ್ಗುರುಗಳಿಗೆ ಮಂಗಳಾಚರಣೆ ನಮ್ಮ ಗೌರವ ತಿಳಿಸ್ಕೊಡ್ಬೇಕು ಅಂತ ಸಂಜೆ ಮುಂದೆ ಎಲ್ಲರೂ ಬಂದು ಗುರುಗಳೇ 8:30 ಬಂದು ಅದು 8:45 ಎಲ್ಲರೂ ಜಾಯ್ನ್ ಆಗೊಂಡರೆ ಇರ್ಲಿಕ್ಕೆ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ,
ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ.